ಕನ್ನಡದ ಸಾಂಸ್ಕೃತಿಕ ಚಾನೆಲ್ ಗುರುವೀರ ಕನ್ನಡ ಬ್ಲಾಗ್. ಓಂ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣ ನಮೋಸ್ತುತೆ. ಈಗಾಗಲೇ ಈ ಗ್ರಂಥದ ಪೂಜೆ ಮಾಡಲಾಗಿದೆ. ಮುಖಪಟವನ್ನು ಎರಡನೇ ಅಧ್ಯಾಯವನ್ನು ಪ್ರಾರಂಭ ಮಾಡುತ್ತದೆ. ಓಂ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಎರಡನೇ ಅಧ್ಯಾಯವನ್ನು ಪ್ರಾರಂಭ ಮಾಡಬೇಕಾದ್ರೆ ಪೂಜೆ ಮಾಡಿ ಪ್ರಾರಂಭ ಮಾಡುವುದು. ಗಂಗೆಯನ್ನು ಅರ್ಪಿಸುತ್ತಿದ್ದೇನೆ, ಅರಿಶಿಣವನ್ನು ಅರ್ಪಿಸುತ್ತಿದ್ದೇನೆ, ಕುಂಕುಮವನ್ನು 2 ಸಲ ಅರ್ಪಿಸುತ್ತಿದ್ದೇನೆ, ಪುಷ್ಪವನ್ನು ಅರ್ಪಿಸುತ್ತಿದ್ದೇನೆ. ಈಗ ಊದುಬತ್ತಿಯನ್ನು ಬೆಳಗುತ್ತೇನೆ. ಓಂ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈಗ ಆರತಿಯನ್ನು ಮಾಡುತ್ತೇನೆ. ಆರತಿ. ಓಂ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣ ನಮೋಸ್ತುತೆ. ಓಂ ಜಗನ್ಮಾತೆ ನಮಃ, ಜಗಜ್ಜನನೇ ನಮಃ, ಶಾಕಾಂಬರಿ ನಮಃ, ಬನಶಂಕರಿ ನಮಃ, ನವದುರ್ಗೆ ನಮಃ. ಈಗ ಸಕ್ಕರೆ ನೈವೇದ್ಯವನ್ನು ಅರ್ಪಿಸುತ್ತೇನೆ. ಇಲ್ಲಿ ಸಕ್ಕರೆ ಮತ್ತು ತುಪ್ಪವನ್ನು ಅರ್ಪಿಸುತ್ತೇನೆ. ತುಪ್ಪ ಇಲ್ಲಿ ಕಟ್ ಮಾಡಬೇಕು. ಸಕ್ಕರೆ ಇದೆ, ಸಕ್ಕರೆಗೆ ತುಪ್ಪವನ್ನು ಬೆರೆಸುತ್ತೇನೆ. ಸಕ್ಕರೆ ತುಪ್ಪದ ನೈವೇದ್ಯ. ಓಂ ದೀಪಂ ಅರಿಶಿಣ ಚಂದನಂ ಅಷ್ಟಗಂಧಂ ಪುಷ್ಪಂ ಧೂಪಂ ಘಂಟನಾದನಂ ನೈವೇದ್ಯಂ ಸಮರ್ಪಯಾಮಿ. ಸಕ್ಕರೆ ತುಪ್ಪದ ನೈವೇದ್ಯ ಮಾಡಲಾಯಿತು. ಈಗ ತಮಗೆ ಅನುಕೂಲವಾದಂಥ ಪೂಜೆಯ ಉಪಚಾರಗಳನ್ನು ತಾವು ಮಾಡಿಕೊಳ್ಳಬಹುದು. ಅದು ಅವರವರ ಭಕ್ತಿ, ಅವರವರ ಅನುಕೂಲಗಳು, ಅವರವರ ಆರ್ಥಿಕ ಪರಿಸ್ಥಿತಿಯ ಆಧಾರದ ಮೇಲೆ ಪೂಜೆಯನ್ನು ಮಾಡಬಹುದು. ಅನುಕೂಲಸ್ಥರು ತುಂಬ ಇನ್ನೂ ಹೆಚ್ಚಿನ ಉಪಚಾರಗಳೊಂದಿಗೆ ಪೂಜೆ ಮಾಡಬಹುದು. ಯಾರಿಗೆ ಎಷ್ಟೆಷ್ಟು ಅನುಕೂಲ ಇದೆಯೋ ಅಷ್ಟಷ್ಟು ಪೂಜೆಯನ್ನು ಮಾಡಬಹುದು. ದೇವರು ಇದನ್ನು ಮಾಡು ಅಂತ ಹೇಳಲ್ಲ. ದೇವರಿಗೆ ಬೇಕಾಗಿರೋದು ಭಕ್ತಿ. ದೇವರಿಗೆ ಅರ್ಪಣೆ ಆಗಬೇಕಾಗಿರೋದು ನಮ್ಮ ಶುದ್ಧವಾದ ಮನಸ್ಸು ಅಷ್ಟೇ. ಪಂಚೋಪಚಾರ 16 ಉಪಚಾರಗಳಿದ್ದಾವೆ ಪೂಜೆಯಲ್ಲಿ. ನಮಗೆ ಎಷ್ಟಾಗುತ್ತೋ ಅಷ್ಟು. ಸರಿನಾ? ಈಗ 2ನೇ ಅಧ್ಯಾಯವನ್ನು ಪ್ರಾರಂಭ ಮಾಡುತ್ತೇನೆ. ನಾನು 2ನೇ ಅಧ್ಯಾಯದಲ್ಲಿ ಪ್ರತಿ ಪದ್ಯ ಅಲ್ಲಿ ಅದರ ಅರ್ಥಗಳನ್ನು ಓದೋದಿಲ್ಲ. ಈ ಒಂದು ಸಂಕ್ಷಿಪ್ತತೆ 2ನೇ ಅಧ್ಯಾಯ ಏನು ಹೇಳುತ್ತದೆ ಆದಷ್ಟು ಅದನ್ನು ನಮಗೆ ತಿಳಿಸಲು ಪ್ರಯತ್ನಿಸುತ್ತೇನೆ. ಇವತ್ತು ನಾನು ಓದ್ತಾ ಇರೋದು ನವರಾತ್ರಿಯ 2ನೇ ದಿವಸ ಪೂಜೆ. ನಿನ್ನೆಯ ದಿವಸ ಪೀಠಿಕಾ ಅಧ್ಯಾಯವನ್ನು 1ನೇ ಅಧ್ಯಾಯವನ್ನು ಓದಿದ್ದೇವೆ. ಇವತ್ತು 2ನೇ ಅಧ್ಯಾಯವನ್ನು ಓದಲು ಪ್ರಯತ್ನ ಮಾಡುತ್ತೇನೆ. 2ನೇ ಅಧ್ಯಾಯ. ಸೂಚನೆ. ಪರಮ ಮಂಗಳವೆನಿಪ ದೇವಿಯು ಕರುಣದಿಂ ವರಬಿತ್ತು ಅಜಂ ಶಂಕರನು ಹರಿಯನು ಕಳುಹಿದಳು ಮಂಗಳೆ ಪರಬ್ರಹ್ಮೆ. ಪರಬ್ರಹ್ಮೆ ಎನಿತು ದೇವಿಯು ದಯೆಯಿಂದ ವರವನ್ನು ಕೊಟ್ಟು ತ್ರಿಮೂರ್ತಿಗಳನ್ನು ಕಳುಹಿದಳು. ವೀಕ್ಷಕರೇ, ಈ 2ನೇ ಅಧ್ಯಾಯ ಇರೋದು ತ್ರಿಮೂರ್ತಿಗಳನ್ನು ಹೆತ್ತು ಅವರಿಗೆ ಬಯಲಿನಿಂದ ಕೂಡಿದಂಥ ಬ್ರಹ್ಮಾಂಡದಲ್ಲಿ ಬಿಟ್ಟು ಕಣ್ಮರೆಯಾಗಿ ಹೋದಂಥ ತಾಯಿಯನ್ನು ಬಹು ಪರಿಪರಿಯಿಂದ ಹುಡುಕಿ ಬೇಸತ್ತು ಎಷ್ಟೋ ಸಾವಿರಾರು ವರ್ಷಗಳ ತಪಸ್ಸು ಮಾಡಿ, ಯುಗಗಳ ಸಹಸ್ರಾರು ವರ್ಷಗಳ ತಪಸ್ಸು ಮಾಡಿ ತಾಯಿಯನ್ನು ಕಾಣಲು ಪರಿತಪಿಸಿದಂಥ ಬ್ರಹ್ಮ, ವಿಷ್ಣು, ಶಿವ ಈ 3 ಕೊನೆಗೆ ತಾಯಿಯನ್ನು ಪ್ರತ್ಯಕ್ಷ ಮಾಡಿಕೊಳ್ತಾಳೆ. ತಾಯಿ ಬರುತ್ತಾಳೆ. ನೋಡಿ, ತಾಯಿ ಬಂದು ಏನು ವರ ಕೊಡ್ತಾಳೆ ಅದನ್ನು ನೋಡುವ ಈ 2ನೇ ಅಧ್ಯಾಯದಲ್ಲಿ. ಸಣ್ಣ ಶಿಶುಗಳು ಈ ದಿನ ಕಷ್ಟಪಟ್ಟವೆಂದು ದೇವಿ ಬ್ರಹ್ಮಾಂಡದಿಂದ ಓಡುತ್ತಾ ಬಂದಳು. ಹೇಗೆಂದರೆ, ಎದೆ ಮೇಲಿರುವ ಸೆರಗು ಸರಿಯಲು, ಮುಖ ಕಮಲವು ಸ್ವಲ್ಪ ಬೇಸರವುಳ್ಳದ್ದಾಗಲು, ಸೀರೆಯ ನೆರಿಗೆಯನ್ನು ಗಟ್ಟಿಯಾಗಿ ಹಿಡಿಯುತ್ತಾ, ಕೊರಳಲ್ಲಿರುವ ಸರಗಳನ್ನು ಎಡಗೈಯಲ್ಲಿ ಹಿಡಿಯುತ್ತಾ ಯಾವಾಗ ಕಂಡೆನೆಂದು ಆಕಾಶ ಮಾರ್ಗದಿಂದ ಬಂದಳು.
ದೇವಿ ಮಕ್ಕಳು ಅಳುತ್ತಿರುವುದನ್ನು, ತನಗಾಗಿ ಪರಿತಪಿಸುತ್ತಿರುವುದನ್ನು, ಕಷ್ಟಪಡುತ್ತಿರುವುದನ್ನು ನೋಡಲಾಗದೆ ಆಕಾಶ ಮಾರ್ಗದಿಂದ ಓಡೋಡಿ ಬರುತ್ತಿದ್ದಾಳೆ. ಹೇಗೆ ಬರ್ತಾಳೆ ಅಂದರೆ ಕೊಳಲಿ ಇದೆಲ್ಲ ಹೇಳಿದೆವಲ್ಲ, ಗಟ್ಟಿಯಾಗಿ ಸೀರೆ ಸೇರಿದು ಓಡೋಡಿ ಬರ್ತಾಳೆ. ನಿಮ್ಗೆ ಗೊತ್ತು, ಅದನ್ನು ಹೇಳಬೇಕಿಲ್ಲ. ಆಕಾಶದಲ್ಲಿ ಅವಳು ಬರ್ತಾ ಇರಬೇಕಂದ್ರೆ ಸುಮ್ಮನೆ ಬಂದಿಲ್ಲ. ಎಲ್ಲ ಹೆಣ್ಮಕ್ಳ ಥರ ಅವಳು ಬರಲಿಲ್ಲ. ಅವಳು ಬರಬೇಕಾದ್ರೆ ಒಬ್ಬಳೇ ಬರಲಿಲ್ಲ. ಹೇಗೆ ಬಂದು ಅಂದರೆ ಅವಳ ಜೊತೆಗೆ ಎಷ್ಟೊಂದು ಜನ ಬ್ರಹ್ಮ, ವಿಷ್ಣು, ಹರಿಹರಾದಿಗಳು, ಹರ ಆದಿಗಳು, ಎಷ್ಟೊಂದು ಜನ ದೇವತೆಗಳು, ಎಷ್ಟೊಂದು ಜನ ವೀರರು, ಎಷ್ಟೊಂದು ಜನ ಸಹಸ್ರಾರು ಜನರೊಂದಿಗೆ ಬರ್ತಾಳೆ. ಹೇಗೆ ಬರ್ತಾಳೆ ಅಂತಂದರೆ, ಒಂದು ಬ್ರಹ್ಮಾಂಡಕ್ಕೆ 3 ಅಧಿಕಾರಿಗಳು, ಬ್ರಹ್ಮ, ವಿಷ್ಣು, ಮಹೇಶ್ವರರು. ಹತ್ತಿಯ ಗಿಡಕ್ಕೆ ಒಂದೊಂದು ಹತ್ತಿ, ಸಹಸ್ರಾರು ಲೆಕ್ಕವಿಲ್ಲಷ್ಟು ಹತ್ತಿಗಳು ಹೇಗೆ ಬುಡದಿಂದ ಎಲ್ಲ ಕಡೆ ಮೆತ್ತುಕೊಂಡಿರ್ತಾವೋ, ಹಾಗೆ ಒಂದೊಂದು ಹತ್ತಿಕಾಯಿ ಒಂದೊಂದು ಮಿಲ್ಕಿ ಗ್ಯಾಲಾಕ್ಸಿ. ಅಂಥ ಒಂದೊಂದು ಮಿಲ್ಕಿ ಗ್ಯಾಲಾಕ್ಸಿ ಇರತಕ್ಕಂಥ ಬ್ರಹ್ಮ, ವಿಷ್ಣು, ಮಹೇಶ್ವರರು. ಎಷ್ಟು ಮಿಲ್ಕಿ ಗ್ಯಾಲಾಕ್ಸಿ ಇದ್ದಾವೆ, ಎಷ್ಟು ಬ್ರಹ್ಮಾಂಡ ಈ ಜಗತ್ತುಗಳಿದ್ದಾವೆ, ಅಷ್ಟೊಂದು ಜಗತ್ತಲ್ಲಿರ್ತಕ್ಕಂಥ ಬ್ರಹ್ಮ, ವಿಷ್ಣು, ಮಹೇಶ್ವರರು ಸಹಿತವಾಗಿ ಬರುತ್ತಾಳೆ ಈ ಹೊಸ ಬ್ರಹ್ಮ, ವಿಷ್ಣು, ಮಹೇಶ್ವರನ್ನು ನೋಡಲು. ಬರಬೇಕಾದ್ರೆ ಪ್ರಕಾಶ, ಎಷ್ಟು ಪ್ರಕಾಶಮಾನವಾಗಿರ್ತಾಳೆ, ಎಷ್ಟು ತೇಜ ಇರುತ್ತೆ ಅವಳದು, ಎಷ್ಟೊಂದು ತೇಜದಿಂದ ಅವಳ ತೇಜವನ್ನು, ಮುಖವನ್ನು ನೋಡೋಕ್ಕಾಗಲ್ಲ. ಅಷ್ಟೇ ಅಲ್ಲ, ಅವಳ ಜೊತೆ ಬರ್ತಕ್ಕಂಥ ಒಂದು ಸಾವಿರಾರು ಬ್ರಹ್ಮ, ವಿಷ್ಣು, ಶಿವರು, ರುದ್ರರು, ಸಹಸ್ರಾರು ದೇವತೆಗಳು, ಕಹಳೆಗಳು, ಡಗಾರಿ, ಡಮರು, ಎಷ್ಟೊಂದು ವಾದ್ಯಗಳ ಸಹಿತ ಸಂಭ್ರಮದಿಂದ ಬರ್ತಾ ಇದ್ದಾಳೆ. ಅವಳು ಮಧ್ಯೆ ಓಡೋಡಿ ಮುಂದೆ ಬರ್ತಾ ಇದ್ದಾಳೆ ಈ ಹೊಸ 3 ಶಿಶುಗಳನ್ನು ನೋಡೋದು. ಇದು 2ನೇ ಅಧ್ಯಾಯ. ಎಷ್ಟು ಪ್ರಕಾಶ, ಅವಳ ತೇಜ, ಎಷ್ಟು ದೇವಿಯ ತೇಜ, ಅದನ್ನು ಈ 2 ಕಣ್ಣಿಂದ ನೋಡೋಕ್ಕಾಗಲ್ಲ, ಅದನ್ನು ವರ್ಣನೆ ಮಾಡೋಕ್ಕಾಗಲ್ಲ. ಅವಳ ಸಹಿತ ಸೇವಕರ ಸಮೂಹ ಇತ್ತು. ಕಹಳೆಗಳು ಹೊತ್ತು ಚಾಮರ ಬೀಸುತ್ತಿದ್ದವು. ಅಷ್ಟೇ ಅಲ್ಲ, ಅಕ್ಕಪಕ್ಕದಲ್ಲಿ ಶ್ರುತಿಗಳು, ಸ್ಮೃತಿಗಳು, ವೇದಗಳು, ಬ್ರಾಹ್ಮಣ್ಯಕಗಳು ಇವೆಲ್ಲವೂ ದೇವಿಯನ್ನು ಹಾಡಿ ಹೊಗಳ್ತಾ ಇದ್ದವು. ದೇವಿ ಬರ್ತಾ ಇದ್ದಾಳೆ, ಅಕ್ಕಪಕ್ಕದಲ್ಲಿ ವೇದಗಳು, ಶ್ರುತಿಗಳು ಅವಳ ಮಹಿಮೆಯನ್ನು, ಅವಳ ಮಹತ್ವವನ್ನು ಹಾಡಿ ಹೊಗಳ್ತಾ ಇದ್ದಾವೆ. ಇಷ್ಟೊಂದು ಸಂಭ್ರಮದಿಂದ ಆಕಾಶ ಮಾರ್ಗದ ಬಹುಪ್ರಕಾಶದಿಂದ ಬರ್ತಾ ಇದ್ದಾಳೆ ದೇವಿ. ಇದನ್ನು ಎಷ್ಟು ಬ್ರಹ್ಮ ಇದ್ದಾರೆ. ಒಂದೊಂದು ಬ್ರಹ್ಮನಿಗೆ 50 ತಲೆಗಳು, 100 ತಲೆಗಳು, ಒಬ್ಬ ವಿಷ್ಣುವಿಗೆ 300 ಮೊರೆಯ ರುದ್ರ. ನೋಡಿ ವರ್ಣನೆ ಹೇಗಿದೆ ನಿಮಗೆ ಹೇಳ್ತೀನಿ. ಅವರು ಹೇಗಿದ್ದರು, ದೇವಿಯ ಜೊತೆಗಿರ್ತಕ್ಕಂಥ ಬ್ರಹ್ಮ, ವಿಷ್ಣು, ಮಹೇಶ್ವರರು ಎಂಥ ಘನತೆಯಿಂದ ಕೂಡಿದ್ದರು ಅಂತಂದರೆ, ಅವರಿಗೆ 100 ಮೊರೆಯ ಬ್ರಹ್ಮ. ಒಬ್ಬ ಬ್ರಹ್ಮನಿಗೆ 100 ಮುಖಗಳಿದ್ವಂತೆ. ವಿಷ್ಣುವಿಗೆ 200 ಮುಖಗಳಿದ್ದಂತೆ, ರುದ್ರನಿಗೆ 3 ಮುಖ, ಒಬ್ಬೊಬ್ಬ ರುದ್ರ 300. ಇದರ ಅರ್ಥ ಏನು ಅಂತಂದರೆ, ಈ ಗ್ರಂಥವನ್ನು ಬರೆಯುವಾಗ 1000 ವರ್ಷಗಳಿಂದ 500,000 ವರ್ಷಗಳಿಂದ ಬರೆದಂಥ ಗ್ರಂಥದಲ್ಲಿ ಒಬ್ಬ ದೇವತೆಗೆ 300 ತಲೆಗಳು, 5 ತಲೆಗಳು, 10 ತಲೆಗಳು ಏನು ಹೇಳ್ತಾರಲ್ಲ, ಅವ್ಯಾವ ಇರೋದು, ಶರೀರಕ್ಕೆ ಇರೋದು ಒಂದೇ 2 ಕಣ್ಣು ಇವಿಷ್ಟೇ. ಆದರೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿರ್ತಕ್ಕಂಥ ವೇದಗಳು, ಬ್ರಾಹ್ಮಣ್ಯಕೆಗಳು, ಪುರಾಣಗಳು ಏನು ಹೇಳ್ತಾವೆ, ಶ್ರುತಿ ಸಾರಗಳು ಏನು ಹೇಳ್ತಾವೆ ಅಂದರೆ, ಅದನ್ನು ಅವರಿಗೆ ವರ್ಣನೆ ಮಾಡೋದಕ್ಕೆ ಒಂದು ಸಹಾಯ ಬೇಕಾಗಿತ್ತು. ಯಾವ ರೀತಿ ವರ್ಣನೆ ಮಾಡಬೇಕು ಅಂತ ಒಬ್ಬನ ಒಂದು ಇಂಟೆಲಿಜೆನ್ಸಿ, ಒಬ್ಬ ಮನುಷ್ಯನ ಒಂದು ವ್ಯಕ್ತಿಯ ಇಂಟೆಲಿಜೆನ್ಸಿನ ಎಕ್ಸ್ಪ್ಲೈನ್ ಮಾಡಬೇಕು, ವರ್ಣನೆ ಮಾಡಬೇಕು, ಡಿಸ್ಕ್ರೈಬ್ ಮಾಡಬೇಕು. ಅವನಿಗೆ 10 ತಲೆಗಳಿದ್ದವ ಅರ್ಥೇನು? ಒಂದು ಮನುಷ್ಯ ಈ ಜಗತ್ತಿನಲ್ಲಿ ಹುಟ್ಟಿದಕ್ಕಂಥ ಒಬ್ಬ ಮನುಷ್ಯ, ಒಬ್ಬ ಮಹಾನ್ ವಿಜ್ಞಾನಿ. ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಒಬ್ಬ ಐನ್ಸ್ಟೀನ್ ಆಗಲಿ, ಒಬ್ಬ ನ್ಯೂಟನ್ ಆಗಲಿ, ಒಬ್ಬ ಸರ್ ಎಂ ವಿಶ್ವೇಶ್ವರಯ್ಯನ ಆಗಲಿ, ಸರ್ ಅಬ್ದುಲ್ ಕಲಾಂ ಅಲ್ಲಿ, ರಾಧಾಕೃಷ್ಣನಲ್ಲಿ, ಮಹಾನ್ ಏನು ಜಗತ್ತಿನಲ್ಲಿ ಆಯುಧರಲ್ಲ, ಅವರು 1 ತಲೆ ಇದ್ದವರೇ. ಅಂಥ 10 ತಲೆಗಳನ್ನು ಸೇರಿದಾಗ ಆ ವ್ಯಕ್ತಿ ಎಷ್ಟು ಬುದ್ಧಿಶಕ್ತಿವಂತನಾಗಿರ್ತಾನೆ. ಅಂಥ ಒಬ್ಬ ವ್ಯಕ್ತಿ 100 ತಲೆಗಳಿಂದ ಕೂಡಿದಾಗ ಅವನ ಶಕ್ತಿ, ಘನತೆ, ಅಗಾಧತೆ, ಪ್ರಬಲತೆ ಎಷ್ಟು ಇರುತ್ತೆ, ಎಷ್ಟು ಜಾಣ್ಮೆ. ಯೋಚನೆ ಮಾಡಿ. ದೇವಿಯ ಜೊತೆಗೆ ಇರ್ತಕ್ಕಂಥ ಒಬ್ಬ ಬ್ರಹ್ಮನಿಗೆ 100 ಮುಖಗಳಿರ್ತಾವಂತಂದರೆ, ಒಬ್ಬ ಜಗತ್ತಿರ್ತಕ್ಕಂಥ ಒಬ್ಬ ಸಾಮಾನ್ಯ, ಒಬ್ಬ ಮಹಾನ್ ವಿಜ್ಞಾನಿ ಅವನಿಗೆ 1 ತಲೆ. ಅಂಥ 100 ತಲೆಗಳಿಂದ ಕೂಡಿದಾಗ ಒಬ್ಬ ಬ್ರಹ್ಮನಿಗೆ, ಒಂದು ಜಗತ್ತನ್ನು ಆಳ್ತಕ್ಕಂಥ, ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಒಬ್ಬ ಬ್ರಹ್ಮನಿಗೆ, 1 ಮುಖದ ಬ್ರಹ್ಮನಿಗೆ ಸಾಧ್ಯ. ಅಂಥದ್ದು 100 ಮುಖಗಳನ್ನು ಒಬ್ಬ ವ್ಯಕ್ತಿ ಅಂತಾನೆ. ಇದು ವರ್ಣನೆಯ ಒಂದು ಏನಂತಾರೆ, ಪುರಾಣದಲ್ಲಿ ಇದು ಒಂದು ಪುರಾಣ ಅಲ್ಲ, ಎಷ್ಟೋ ನಮ್ಮ ಪುರಾಣಗಳಲ್ಲಿ ವರ್ಣಗಳು ಈ ರೀತಿ ವರ್ಣನೆ ಮಾಡಿದ್ದಾರೆ. 100 ಮುಖಗಳು, 10 ಮುಖಗಳು, 10 ಭುಜಗಳು. ಒಬ್ಬ ಶಕ್ತಿವಂತ ಬಲಶಾಲಿ 2 ಎಡಭುಜ, ಬಲಭುಜ ಅಂದರೆ ಎಷ್ಟು ಪ್ರಭಾವಶಾಲಿಯಾಗಿರ್ತಾನೆ. ಬಲಭೀಮ, ಮಹಾಭಾರತ ಬಲಭೀಮನಾಗಲಿ, ಆಂಜನೇಯ ಸ್ವಾಮಿ ಆಗಲಿ, ಅವರಿಬ್ಬರಿಗೆ 2 ಕೈಗಳಿದ್ದು, 2 ಭುಜಗಳಿದ್ದು. ಅಂಥ ಆಂಜನೇಯ ಸ್ವಾಮಿ ಬಲಭೀಮ, ಮಹಾಭಾರತದ ಭೀಮ, ಪಾಂಡವ ಭೀಮ, ದುರ್ಯೋಧನ ಅವರೊಂದು ಅಂಥ ಭುಜಗಳು, ಎಷ್ಟು ಭುಜಗಳು. ಇದು ಕೇವಲ ವರ್ಣನೆ, ಪುರಾಣದಲ್ಲಿ ವರ್ಣನೆ.
ಅಂದರೆ ಅಷ್ಟೊಂದು ತಾಕತ್ತಿರ್ತಕ್ಕಂಥ ಘನತೆ ಪ್ರಾಬಲ್ಯವನ್ನು ಹೊಂದತಕ್ಕಂಥ ಜಾಣವಂತಕ್ಕಂಥ ಬ್ರಹ್ಮ ವಿಷ್ಣು ರುದ್ರರು ದೇವಿಯ ಜೊತೆಗಿದ್ದರು. ಅವರ ದೇವಿಗೆ ಜೊತೆಗೆ ಅಂತಲ್ಲ, ದೇವಿಯ ಪಾದದ ಸೇವಕರಾಗಿದ್ದರು. ವಿಷ್ಣು ಚಾಮರ ಬೀಸ್ತಿದ್ದ, ಬ್ರಹ್ಮ ಛತ್ರಿ ಹಿಡಿದಿದ್ದ, ಶಿವ ಮುಂದೆ ಗಂಟೆ ಬಾರಿಸಿದ್ದ. ಅಂಥ ಮಹಾನ್ ಬ್ರಹ್ಮ ವಿಷ್ಣು ಮಹೇಶ್ವರರೇ ದೇವಿಯ ಸೇವಕರಾಗಿದ್ದರು. ಇನ್ನು ದೇವಿ ಘನತೆ ನೋಡಿ, ಅಂಥ ಬ್ರಹ್ಮ ವಿಷ್ಣು ಮಹೇಶ್ವರರಿಂದಲೇ ಸೇವೆ ಪಡೆಯತಕ್ಕಂಥ ದೇವಿ ಅವಳು ಎಂಥವಳಿರಬೇಕು, ಎಂಥ ಘನವಂತಳಾಗಿರಬೇಕು. ಬಸವೇಶ್ವರ ಈ ರೀತಿ ವರ್ಣನೆ ಶಿವ ಬಸವೇಶ್ವರನಿಗೆ ಹೇಳುತ್ತಾನೆ, ನಂದಿನಿಗೆ ಇದೆ. ಹೀಗೆ ಇನ್ನೊಂದು ದೇವಿ ಈ ಬ್ರಹ್ಮಾಂಡಗಳು ಹೇಗಿದ್ದಾವೆ ಅಂತಂದರೆ 2ನೇ ಅಧ್ಯಾಯದಲ್ಲಿ ವರ್ಣನೆ ಆಗಿದೆ. ಹತ್ತಿ ಗಿಡ ಏನಿದೆ, ಹತ್ತಿ ಗಿಡಕ್ಕೆ ಒಂದೊಂದು ಕಾಯಿಗಳು ಬುಡದಿಂದ ತಲೆಯವರೆಗೂ ಎಲ್ಲ ಕಡೆ ಎಷ್ಟೊಂದು ಸಾವಿರಾರು ಲಕ್ಷ ಗಟ್ಟಲೆ ಹತ್ತಿ ಕಾಯಿಗಳಿರ್ತವೆ. ಹಾಗೆ ದೇವಿ ಅನ್ನುವಂಥ ಒಂದು ಹತ್ತಿ ಗಿಡಕ್ಕೆ ಒಂದೊಂದು ಬ್ರಹ್ಮಾಂಡ ಅವಳ ರೋಮದ ಮೈ ರೋಮಗಳ ಒಂದೊಂದು ಭಾಗಕ್ಕೂ ಅಂತಿಕೊಂಡಿದ್ದಾವೆ. ಅಷ್ಟು ಜಗತ್ತುಗಳನ್ನು ನಿರ್ಣಯ ಇದೆ, ಇದು ಪುರಾಣಗಳು. ಅಷ್ಟೇ ಅಲ್ಲ, ಒಂದು ಬ್ರಹ್ಮಾಂಡದ ವ್ಯವಹಾರ ಇನ್ನೊಂದು ಬ್ರಹ್ಮಾಂಡಕ್ಕೆ ತಿಳಿಯುವುದಿಲ್ಲ. ಇದೇ ಈ ದೇವಿಯ ರಹಸ್ಯ. ಈ ನಾವು ನೀವೆಲ್ಲ ಇದ್ದೇವಲ್ಲ, ಈ ಜಗತ್ತು ಬ್ರಹ್ಮಾಂಡ, ಈ ಭೂಮಿ ಇದೆ, 9 ಗ್ರಹಗಳಿದ್ದಾವೆ, ಸೂರ್ಯ ಚಂದ್ರ ಮತ್ತು ಗ್ರಹಗಳಿದ್ದಾವೆ, ನಕ್ಷತ್ರಗಳಿದ್ದಾವೆ, ಗ್ಯಾಲಾಕ್ಸಿ ಇದೆ, ಮಿಲ್ಕಿ ಗ್ಯಾಲಾಕ್ಸಿ ಇದೆ, ನಮ್ಮದೇ ಅಂತ ಒಂದು ಜಗತ್ತಿದೆ, ಈ ವಿಶ್ವ ಇದೆ. ಈ ವಿಶ್ವ ಅನ್ನೋದು ಒಂದು ಹತ್ತಿ ಕಾಯಿ. ಅದು ಎದು ಕಂಡುಕೊಂಡಿದೆ ಅಂದರೆ ದೇವಿಯನ್ನು ಬ್ರಹ್ಮಾಂಡದ ಮಹಾನ್ ಹತ್ತಿಗಳೇ ಕಂಡುಕೊಂಡಿದೆ. ಇಂಥ ವಿಶ್ವಗಳು ಆ ದೇವಿಯನ್ನು ಮಹಾನ್ ಬ್ರಹ್ಮಾಂಡ ಗಿಡಕ್ಕೆ ಅಂಟ್ಕೊಂಡಿದ್ದಾವೆ. ಆದರೆ ಒಂದು ಮಿಲ್ಕಿ ಗ್ಯಾಲಾಕ್ಸಿ ವ್ಯವಹಾರ ಇನ್ನೊಂದು ಮಿಲ್ಕಿ ಗ್ಯಾಲಾಕ್ಸಿ ವ್ಯವಹಾರಕ್ಕೆ ಗೊತ್ತಾಗೋದೇ ಇಲ್ಲ. ಇನ್ನೊಂದು ವಿಶ್ವ ಇದೆ ಅಂತ ಒಂದು ವಿಶ್ವಕ್ಕೆ ಗೊತ್ತೇ ಆಗೋದಿಲ್ಲ, ಹುಡುಕಕ್ಕೆ ಹೋದರೂ ಸಿಗೋದಿಲ್ಲ. ಇವತ್ತು ಅಮೇರಿಕಾದ ನಾಸಾಗಳಿರ್ಬೋದು, ರಷ್ಯಾ, ಅಮೇರಿಕಾ, ಚೈನಾ, ಭಾರತ, ಎಷ್ಟೊಂದು ದೊಡ್ಡ ದೊಡ್ಡ ರಾಷ್ಟ್ರಗಳು ಇನ್ನೊಂದು ವಿಶ್ವ ಇದೆಯಾ ಅಂತ ಹುಡುಕಕ್ಕೆ ಹೋಗ್ತಾರೆ, ಅದು ಸಿಗೋದಿಲ್ಲ. ಸಿಕ್ಕಂಥ ರಹಸ್ಯ ದೇವಿಯ ರಹಸ್ಯವಾಗಿದ್ದಾಳೆ. ಇದು ಈ ಜಗತ್ತಿದೆ. ಮತ್ತು ಆ ತ್ರಿಮೂರ್ತಿಗಳು, ಆ ದೇವಿ ಜೊತೆ ಬಂದಂಥ ತ್ರಿಮೂರ್ತಿಗಳು ಹೆಂಗಿದ್ರು ಅಂದರೆ, ಅವರ ಮೈ ಕಾಂತಿ, ಅವರ ಚಲುವಿಕೆ, ಅವರ ಪರಾಕ್ರಮ, ಅವರು ಧರಿಸಿದಂಥ ಆಯುಧಗಳು, ಅವ್ರಿಗೆ ಶ್ರೇಷ್ಠ ಕಿರೀಟ, ರತ್ನಾಭರಣ, ಇವುಗಳ ಕೋಟಿ ಸೂರ್ಯನ ಪ್ರಕಾಶ. ಆಗ ಈ ಪುರಾಣ ಬರೆಯತಕ್ಕ ಅವಳ ಶಕ್ತಿ ಸಾಮರ್ಥ್ಯದ ವರ್ಣನೆ, ಅವಳ ಬುದ್ಧಿ 100 ಮುಖದ ಬ್ರಹ್ಮ, 200 ಮುಖದ ವಿಷ್ಣು, 300 ಮುಖದ ರುದ್ರ. ಇದು ಅವರ ತಾಕತ್ತು, ಬುದ್ಧಿಶಕ್ತಿ, ಜಾಣ್ಮೆಯ ವರ್ಣಿಸಿದರೆ 10 ಭುಜಗಳು, 20 ಭುಜಗಳು, ಅವರ ಬಲವನ್ನು, ಕೈಯಲ್ಲಿರ್ತಕ್ಕಂಥ ಆಯುಧಗಳು, ಅವರ ಶಕ್ತಿ ಸಾಮರ್ಥ್ಯಗಳನ್ನು, ಮೈಮೇಲಿನ ರತ್ನಾಭರಣಗಳು, ಅವರ ಚಲುವಿಕೆ, ಅವರ ಶ್ರೀಮಂತಿಕೆಯನ್ನು ವರ್ಣನೆ ಮಾಡ್ತಾರೆ. ಈ 2022ರಲ್ಲಿ ಹೇಗೆ ವರ್ಣನೆ ಮಾಡಬೇಕು ಅದನ್ನು ಹೇಳುವ ಅವಶ್ಯಕತೆ ಇಲ್ಲ ನಮಗೆ. ಈ ಪ್ರಕಾರ ಸೇವಕರು, ಇವರೆಲ್ಲ ಸೇವಕರು, ಇವರೆಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರು ದೇವಿಯ ಸೇವಕರು. ಇನ್ನು ದೇವಿ ಇಷ್ಟು ಹೇಳಿದ ಮೇಲೆ ನೀವೇ ತಿಳ್ಕೊಳ್ಳಿ, ದೇವಿ ಹೇಗಿರ್ಬೋದು ಅದನ್ನ ಕಲ್ಪನೆ ಆದರೂ ಮಾಡೋಕ್ಕಾಗತ್ತಾ? ದೇವಿನ ವರ್ಣನೆ ಮಾಡೋಕ್ಕಾಗಲ್ಲ. ಇನ್ನು ಆದರೂ ಕೂಡ ಪುರಾಣದಲ್ಲಿ ದೇವಿಯ ವರ್ಣನೆ ಮಾಡಿದರೆ ಅರ್ಥ ಮಾಡಿಕೊಳ್ಳಿ. ಈ ಪ್ರಕಾರ ತ್ರೈಮೂರ್ತೆಂಬ ಸೇವಕ ಸಮೂಹದಿಂದ ಆಕಾಶವೆಲ್ಲ ತುಂಬಿ ಹೋಯಿತು. ಈ 3 ಹೊಸ ಕೂಸುಗಳನ್ನು ಬ್ರಹ್ಮ ವಿಷ್ಣು ಮಹೇಶ್ವರ ನೋಡಲು ಆ ತಾಯಿ ಬರಬೇಕಾದ್ರೆ ಆಕಾಶ ಎಲ್ಲ ತುಂಬಿಕೊಂಡು ಬಿಟ್ಟಿದೆ. ತ್ರಿಮೂರ್ತಿಗಳೆಂಬ ಸೇವಕರನ್ನು ತುಂಬಿಕೊಂಡಿದೆ. ಅಷ್ಟೆಲ್ಲ ದೇವಿಯು ಬರುವ ಅವಸರಕ್ಕೆ ಬಹಳ ಸಡಗರದಿಂದ ಒಕ್ಕಟ್ಟಾಗಿ ಸೇವೆ ಮಾಡತಕ್ಕಂಥ ಎಲ್ಲರೂ ಸೇವೆ ಮಾಡ್ತಿದ್ದಾರೆ. ದೇವಿ ಬಂದಿದ್ದಾಳೆ, ದೇವಿ ಜೊತೆ ಬಂದಿದ್ದೀವಿ, ದೇವಿ ಯಾತಕ್ಕೆ ಬಂದಿದ್ದಾಳೆ, 3 ಕೂಸುಗಳನ್ನು ನೋಡೋಕ್ಕೆ, ಹೊಸದಾಗಿ ಹುಟ್ಟಿದಂಥ ಬ್ರಹ್ಮ ವಿಷ್ಣು ಮಹೇಶ್ವರನ, ಹೊಸ ಬ್ರಹ್ಮಾಂಡದಲ್ಲಿ ಹುಟ್ಟಿದಂಥ ಹೊಸ ಬ್ರಹ್ಮ ವಿಷ್ಣು ಮಹೇಶ್ವರನ ನೋಡಲು ಬಂದಿದ್ದಾಳೆ ತಾಯಿ. ಅವಳ ಸೇವೆ, ಅವಳ ಜೊತೆಗೆ ಯಾರಿದ್ದಾರೆ, ಮತ್ತಾರಿದ್ದಾರೆ? ಅಕ್ಕಪಕ್ಕದಲ್ಲಿ ದೇವಿ ಜೊತೆಗೆ ಯಾರಿದ್ದಾರೆ? ವಿದ್ಯೆ ಮತ್ತು ಅವಿದ್ಯೆ ಎಂಬರಿದ್ದಾರೆ. ಬಲಗಡೆ ವಿದ್ಯೆ ಎಂಬ ಶಕ್ತಿ ಇದೆ, ಎಡಗಡೆ ಅವಿದ್ಯೆ ಎಂಬ ಶಕ್ತಿ ಇದೆ. ಇವರು ಕೂಡ ದೇವಿ ಸೇವಕರೇ. ವಿದ್ಯೆ ನಿನ್ನೆ ನವರಾತ್ರಿ ಪುರಾಣದಲ್ಲಿ ಹೇಳಿದ್ದೀವಿ. ವಿದ್ಯೆ ಅಂದರೆ ಯಾರು? ಸಕಾರಾತ್ಮಕ ಶಕ್ತಿಗಳು. ಅವಿದ್ಯೆ ಅಂದರೆ ಯಾರು? ನಕಾರಾತ್ಮಕ ಶಕ್ತಿಗಳು. ಇವೆರಡು ಪ್ರತಿಯೊಬ್ಬರಲ್ಲೂ, ಪ್ರತಿ ಜೀವರಾಶಿಯಲ್ಲೂ ಇದ್ದಾವೆ, ಮನುಷ್ಯರಷ್ಟೆಲ್ಲ ಪ್ರಾಣಿಗಳಲ್ಲೂ. ದಯೆ, ಕ್ಷಮೆ, ಕರುಣೆ, ನಾನು ನನ್ನವರು, ದಯೆ, ಇದೆಲ್ಲ ವಿದ್ಯೆ. ಆದರೆ ನಾನು ನಂದು, ಇದೆಲ್ಲ ಸೊಕ್ಕು, ಅಹಂಕಾರ, ಕಾಮ, ಕ್ರೋಧ, ಹೊಡಿ ಬಡಿ ಕಡಿ, ಇದೆಲ್ಲ ಅವಿದ್ಯೆ. ನೀನು ನನ್ನವ ಅನ್ನೋದು, ಕ್ಷಮೆ ಮಾಡೋದು, ದಯೆ ತೋರಿಸೋದು, ಕರುಣೆ ಮಾಡೋದು, ಇದು ವಿದ್ಯೆ. ಇವೆರಡು ದೇವಿ ಅಕ್ಕಪಕ್ಕದಲ್ಲಿದ್ದಾರೆ, ಅವರು ಕೂಡ ಸೇವೆ ಮಾಡ್ತಾರೆ. ಇನ್ನು ದೇವಿಯ ಸೌಂದರ್ಯ ಹೇಗಿದೆ? ಟೊಂಕದಲ್ಲಿರುವ ಒಡಾಣ್ಯ, ಟೊಂಕಕ್ಕೆ ಒಡಾಣ್ಯ ಕಟ್ಕೊಂಡಿದ್ದಾಳೆ. ಅದು ಹೆಂಗಿಷ್ಟು ಪ್ರಕಾಶವಾಗಿತ್ತಂದರೆ ಕೋಟಿ ಸೂರ್ಯ ಪ್ರಕಾಶ. ಬರೀ ಅವಳ ಆಭರಣಗಳು, ಇಲ್ಲಿ ನಾನು ಹೇಳೋದಲ್ಲ, ಅವಳ ಆಭರಣಗಳ ವರ್ಣನೆ ಇದೆ. ಅವಳ ಕಿವಿ ಆಭರಣ, ಮೂಗುತಿ, ಮೂಗಿಗೆ ಹಚ್ಚ ಮೂಗು, ತಲೆಯ ಬೇತಲು,
ಎಲ್ಲ ಪ್ರತಿಯೊಂದು ವರ್ಣನೆ ಮಾಡಿದರೆ ಒಂದೊಂದು ವರ್ಣನೆ ಎಷ್ಟು ಪ್ರಕಾಶವಾಗ್ತಾರೆ. ಆ ದೇವಿಗಿಂತಲೂ ಆಭರಣಗಳ ಪ್ರಕಾಶ ಕಣ್ಣಿಗೆ ನೋಡೋಕ್ಕಾಗಲ್ಲ. ಅವಳ ತೇಜ ಎಷ್ಟಿತ್ತು ಹೇಳ್ತೀನಿ ಕೇಳಿ, ಓದಬೇಕು ನಾನು ಪುರಾಣದಲ್ಲಿ. ಟೊಂಕದಲ್ಲಿರುವ ಓಡ್ಯಾಣ್ಯ ಕೋಟಿ ಸೂರ್ಯರ ಪ್ರಕಾಶವನ್ನು ತಿರಸ್ಕರಿಸಿ ಬಂದಿತ್ತು. ಎಷ್ಟು ಕೋಟಿ ಸೂರ್ಯರ ಪ್ರಕಾಶ ಎಷ್ಟಿದೆ. ನಮ್ಮ ಒಂದು ಸೂರ್ಯನ ಪ್ರಕಾಶನೇ ಸಮರ್ನಲ್ಲಿ ಬೇಸಿಗೆಯಲ್ಲಿ ನೋಡೋಕ್ಕಾಗಲ್ಲ. ಅಷ್ಟು ಕೋಟಿ ಸೂರ್ಯರ ಪ್ರಕಾಶವನ್ನಕ್ಕೂ ಕೂಡ ಮೀರಿಸುವಂತಿತ್ತು ದೇವಿ ಧರಿಸಿದ ಟೊಂಕದ ಆಭರಣ ಓಡಾಣ್ಯ. ಇದು ವರ್ಣನೆ ಕೇಳಿ, ದೇವಿ ವರ್ಣನೆ. ಕಿವಿಯಲ್ಲಿ ಅಲ್ಲಾಡುವ ಬಾವುಲಿಗೆ ಹಚ್ಚಿದ ಮುತ್ತಿನ ಸರಪಳಿ ಸಾವಿರ ಚಂದ್ರರ ವಿಶೇಷ ಪ್ರಕಾಶ ತೊಳೆದು ಅವಳು ಹಾಕಿದಂಥ ಕಿವಿ ಆಭರಣ ಸಾವಿರ ಚಂದ್ರರು ಸೇರಿ ಪ್ರಕಾಶ ಉತ್ಪತ್ತಿಯಾದಾಗ ಆ ಪ್ರಕಾಶಕ್ಕಿಂತಲೂ ಅವಳ ಕಿವಿ ಆಭರಣ ಪ್ರಕಾಶ ಬಹಳ ಇತ್ತು. ಮೂಗುತಿ ಮುಖದ ಕಮಲ ಇತ್ತಲ್ಲ ಅವಳು ದೇವಿ ಕಮಲ, ಅದಕ್ಕಿಂತಲೂ ತೇಜವಾಗಿತ್ತು. ಹಣೆಯಲ್ಲಿನ ಮುತ್ತಿನ ಬಟ್ಟು ಎಷ್ಟಿತ್ತು ಅದ್ರ ಪ್ರಕಾಶನ ಅಳತನೆ ಮಾಡೋಕ್ಕಾಗಲ್ಲ ಯಾರಿಗೂ, ಅಷ್ಟು ಪ್ರಕಾಶಮಾನವಾಯಿತು ದೇವಿ ಮುಖದ ಮೇಲಿನ ಹಣೆ ಮೇಲಿನ ಅಳತೆ. ಇನ್ನು ಕಿರೀಟ ಹೆಂಗಿತ್ತು ಅಂದರೆ, ದೇವಿ ಧರಿಸಿದ ಕಿರೀಟ ಹೆಂಗಿತ್ತು ಅಂತಂದರೆ, ರತ್ನ ಕೆಚ್ಚಿದ ಕಿರೀಟವು ರತ್ನ ಮುತ್ತು ವೈಡೂರ್ಯಗಳಿಂದ ಅಳವಡಿಸಿದಂಥ ಕಿರೀಟ ಎಷ್ಟು ಪ್ರಕಾಶವಾಗಿತ್ತು ಅಂದರೆ 10 ಕೋಟಿ ಸೂರ್ಯರನ್ನು ಪ್ರಕಾಶ. ಆ ಕಿರೀಟನೇ ನೋಡೋಕ್ಕಾಗಲ್ಲ, ಒಬ್ಬ ಸೂರ್ಯನೇ ನಮಗೆ ನೋಡೋಕ್ಕಾಗಲ್ಲ, 10,000 ಕೋಟಿ ಸೂರ್ಯನ ನೋಡೋಕ್ಕಾಗತ್ತೆ, ಅಷ್ಟು ಪ್ರಕಾಶ ಅವಳ ಕಿರೀಟಕ್ಕಿತ್ತು. ಇಷ್ಟು ವರ್ಣನೆ. ಇನ್ನು ಕೂದಲು ಹೆಳಲಿನಲ್ಲಿರುವ ಬಂಗಾರದ ಕಾಂತಿ, ಅಲ್ಲಿ ಬಂಗಾರ ಆಭರಣ ಹೆಳಲಿ, ಅವಳು ಕೂದಲು ಹೆಳಲಿ, ಅದು ವರ್ಣನೆ. 100 ಕೋಟಿ ಸೂರ್ಯರು. ಹೀಗೆ ಅವಳು ಧರಿಸಿದಂಥ ಆಭರಣಗಳು ಎಷ್ಟು ತೇಜದ ಪ್ರಕಾಶವಾಗಿದ್ದು. ಅಂಥ ಪರಬ್ರಹ್ಮನನ್ನು ಯಾರು ವರ್ಣಿಸೋಕ್ಕಾಗುತ್ತೆ? ನೋಡೋಕ್ಕಂತೂ ಸಾಧ್ಯ ಇಲ್ಲ, ವರ್ಣಿಸೋಕ್ಕಾಗಲ್ಲ. ನೀನು ನೋಡ್ತೀಯನು, ಅದು ಕಲ್ಪನೆ ಮಾಡೋಕ್ಕಾಗಲ್ಲ. ಕೊರಳಲ್ಲಿರುವ ಕಟ್ಟಾಣಿ ಕರೆಮಣಿಗಳು 100 ಸೂರ್ಯ ಕಿರಣವನ್ನು ಓಡಿಸಿದವು. 100 ಸೂರ್ಯ ಕಿರಣಗಳು ಕರಿಮಣಿಗಳು, ಕೊರಳಲ್ಲಿರ್ತಕ್ಕಂಥ ಕರಿಮಣಿ. ಎದೆ ಮೇಲೆ ಅಲ್ಲಾಡುವ ಏಕಾವಳಿ ಸರದೊಳಗಿನ ಮುತ್ತುಗಳು ಕೋಟಿ ಸೂರ್ಯ ಪ್ರಕಾಶ ಮರೆಸಿದವು. ಸರದೊಳಗಿನ ಪದಕವು ಕೋಟಿ ಸೂರ್ಯ ಪ್ರಕಾಶ ಕೂಡಿಸಿ ಎದೆಗೂ ಒಳಗೆ ಇಟ್ಟಿದೆ. ಇದೆಲ್ಲ ನೋಡಿ, ಇದೆಷ್ಟು ಅವಳ ಆಭರಣಕ್ಕೆ ಇಷ್ಟು ಪ್ರಕಾಶ ತೇಜ ಇರಬೇಕಾದ್ರೆ ಇನ್ನು ಆ ಪರಬ್ರಹ್ಮ ದೇವಿಯ ಪ್ರಕಾಶ ಎಷ್ಟಿರಬಾರ್ದು. ಹೀಗೆ ದೇವಿ ವರ್ಣನೆ ಆಗ್ತಾ ಇರುತ್ತೆ. ನೀವು ಪುಸ್ತಕವನ್ನು ನಿಮ್ಮ ಮನೆಯಲ್ಲಿದ್ದರೆ ನೋಡಿ ಎಷ್ಟು ಚೆಂದ ವರ್ಣನೆ ಮಾಡಿದ್ದಾರೆ ದೇವಿನ. ಅವಳ ಆಭರಣ, ಕೊರಳಲ್ಲಿರ್ತಕ್ಕಂಥ ಆಭರಣ, ಮತ್ತೇನು ಕೈಯಲ್ಲಿರ್ತಕ್ಕಂಥ ಆಭರಣ, ಕಂಕಣ, ತೋಳುಬಂದಿ, ಉಂಗುರಗಳು, ಆಮೇಲೆ ಮತ್ತೆ ಅದು ಇನ್ನು ಅವಳ ಶರೀರದ ವರ್ಣನೆ ಇದೆ. ಅವಳ ಶರೀರದ ಬಣ್ಣ, ಶರೀರದ ಒಂದು ವರ್ಣನೆ ಇದೆ. ಅದೆಲ್ಲ ಎಷ್ಟು ರೀ. ಅವಳು ತೊಟ್ಟಂಥ ಸೀರೆ, ಕುಪ್ಪಸ ಎಲ್ಲದರ ವರ್ಣನೆ ಆಗುತ್ತೆ. ಅದನ್ನು ನಾನು ಹೇಳೋದಕ್ಕಿಂತಲೂ ನೀವು ಓದಬೇಕು, ತಿಳ್ಕೊಬೇಕು. ಅದನ್ನು ಕಲ್ಪನೆ ಮಾಡಿ ಕಣ್ಣು ಮುಂದೆ ಅದು ಚಿತ್ರ ನೋಡಿದರೆ ಸಾಕ್ಷಾತ್ ದೇವಿನೇ ನಮ್ಮ ಮನಸ್ಸಿನ ಮುಂದೆ ಬಂದಿರ್ತಾಳೆ. ದೇವಿ ಹೀಗಿದ್ದಾಳ, ಇಂಥ ಆಭರಣಗಳು, ಇಂಥ ತೇಜ, ಇಂಥ ಮೈಕಟ್ಟು, ಇಂಥ ಚೆಲುವಿಕೆ, ಇಂಥ ಸೌಂದರ್ಯ, ಇಂಥ ಸೀರೆ, ಇಂಥ ಕುಪ್ಪಸ, ಇಂಥ ಸುವಾಸನೆಗಳ ಹೂಗಳ ಧರಿಸುವಿಕೆ. ದೇವಿ ಅದನ್ನು ವರ್ಣನೆ ಮಾಡೋಕ್ಕಲ್ಲ. ಇದನ್ನು ಓದಬೇಕು. ಓದ್ತಾ ಇದ್ರೆ ದೇವಿ ಕಣ್ಣು ಬರ್ತಾಳೆ, ತಾನು ದೇವಿ ಆಗಿದ್ರಂತ. ಈ ಚಿತ್ರದಲ್ಲಿರ್ತಕ್ಕಂಥ ದೇವಿ ಏನೂ ಅಲ್ಲ, ಈ ವರ್ಣನೆಯಲ್ಲಿರ್ತಕ್ಕಂಥ ದೇವಿ. ಕಾಲು ಕಡಗ ಗೆಜ್ಜೆ ಪಿಲ್ಲೆಗಳು ಕಾಂತಿಯಿಂದ 100 ಕೋಟಿ ಚಂದ್ರನು ತೋರಿಸಿದವು. ಬಲವಾದ 1000 ತೋಳುಗಳಲ್ಲಿ. ಎಷ್ಟು ತೋಳುಗಳಿದ್ದು ದೇವಿಗೆ? 1000 ತೋಳುಗಳು. 1000 ತೋಳದ ಅರ್ಥ ಏನು? ನಮಗಿರ್ತಕ್ಕಂಥ 2 ತೋಳೆ ಎಷ್ಟು ಶಕ್ತಿ. ಮಹಾಭಾರತಕ್ಕಂಥ ಪಾಂಡವರ ಅಲ್ಲಿ ಒಬ್ಬನಂಥ ಭೀಮ, ಕವರತಕ್ಕಂಥ ದುರ್ಯೋಧನ, ಆಂಜನೇಯ ಸ್ವಾಮಿ, ಹನುಮಂತ, ಅವರಿಗಿರ್ತಕ್ಕಂಥ 2 ಬಲಗಳೇ ಎಷ್ಟೊಂದು ಸಾಹಸಗಳ ರಾಮಾಯಣ ಮಹಾಭಾರತಗಳಿಗೆಲ್ಲ ಕಾಯ್ತು. ಇನ್ನು ದೇವಿಗೆ 1000 ತೋಳುಗಳು, 1000 ಭುಜಗಳು. ಅಂದರೆ ಅರ್ಥ ಮಾಡ್ಕೊಳ್ಳಿ ದೇವಿಯ ಶಕ್ತಿ ಎಂಥ ಶಕ್ತಿವಾದ, ಎಂಥ ಶಕ್ತಿ ಇದೆ, ಎಂತಹ ಇವುಗಳನ್ನು ಇಷ್ಟಿಂಥ ದೇವಿಯನ್ನು ವರ್ಣಿಸೋಕ್ಕಾಗತ್ತಾ? ಲೆಕ್ಕವಿಲ್ಲದ ಸೂರ್ಯ ಪ್ರಕಾಶವನ್ನು ಬಗೆಯಾಗಿ ಧರಿಸಿರುವುದು ಕೇಳೆಂದು. ಶಿವ ಇದೆಲ್ಲ ವರ್ಣನೆಯನ್ನು ಯಾರು ಮಾಡ್ತಾರೆ? ವರ್ಣನೆ ಸ್ವತಃ ಶಿವನೇ, ಸ್ವತಃ ದೇವಿಯನ್ನು ಕಂಡಂಥ ಶಿವನೇ ನಂದೀಶನಿಗೆ, ಬಸವಣ್ಣನಿಗೆ ಹೇಳ್ತಾ ಇದ್ದಾನೆ. ಹೀಗೆ ಮನೋಹರವಾದ ಗುಂಗುರು ಕೂದಲು. ಅವ್ರ ಕೂದಲು ಹೆಂಗಿದ್ದು? ಗುಂಗುರ ಕೂದಲು, ತುಟಿ, ಗಲ್ಲ, ಮೂಗು, ಗದ್ದ, ಕಂಠ, ಮೇಲಾದ ಭುಜ ಹೊಟ್ಟೆ. ಎಷ್ಟು ಶರೀರದ ವರ್ಣನೆ. ಈ ಭೂಮಿರ್ತಕ್ಕಂಥ ಯಾವ ವಿಶ್ವಸುಂದರಿಗೂ 1000 ವಿಶ್ವಸುಂದರಿಗಳು ಸೇರಿದರೂ ಕೂಡ ದೇವಿಯ ಸೌಂದರ್ಯ, ದೇವಿ ಅನ್ನುವಂಥ ಸುಂದರಿನ ಹೇಳಕ್ಕೆ ವರ್ಣನೆ ಮಾಡೋಕ್ಕಾಗಲ್ಲ. ಅವಳ ಮುಂದೆ ಈ ವಿಶ್ವಸುಂದರಿಯರು ಯಾರು ಏನೂ ಅಲ್ಲ. ಎಂಥ ರತಿದೇವಿಯಾಗಿದ್ದಳು ಅಂತ ಹೇಳ್ತಾರೆ. ಓಕೆ, ಇಲ್ಲಿ ವರ್ಣನೆ ಇದೆ. ರತಿದೇವಿಗಿಂತಲೂ ಎಷ್ಟೋ ಪಟ್ಟು ಸುಂದರ ಭಾವ. ಇದೆಲ್ಲ ವರ್ಣನೆ ಅಂದರೆ ಅಷ್ಟು ಸುಂದರಗಳು. ಅಂಥ ಸುಂದರಳು ಅವಳು ಸೃಷ್ಟಿ ಮಾಡತಕ್ಕಂಥ ಯಾವ ವಿಶ್ವದಲ್ಲೂ ಇಲ್ಲ. ಸುಂದರಿಯರಿಗೆ ಅವಳು ಸುಂದರಿ. ಇದೆಲ್ಲ ಆದಮೇಲೆ ಅಭಯ ಹಸ್ತದ ಅವಳ ದೃಷ್ಟಿ ಹಂಗಿತ್ತು. ಅವಳ ದೃಷ್ಟಿ ಇಷ್ಟೊಂದು ಚಲುವಿಕೆ, ಆಭರಣಗಳನ್ನು ಧರಿಸಿದಂಥ ದೇವಿ, ಘನವಾದಂಥ ದೇವಿ. ಅವಳ ಮುಖ ಹೇಗಿತ್ತು?
ಅಭಯಹಸ್ತದ ಹಸ್ತ ಅಭಯಹಸ್ತ. ಆಮೇಲೆ ಹಣೆಗಣ್ಣಿನ ದಯಾದೃಷ್ಟಿ, ದೃಷ್ಟಿ ಆಗಿತ್ತು ಕರುಣಾದೃಷ್ಟಿ, ದಯಾದೃಷ್ಟಿ. ಆಮೇಲೆ ಕುಂಕುಮದಂತಿರುವ ಶರೀರದ ತೆರೆದ ತಾಂಬೂಲದ ಬಾಯಲ್ಲಿ ತಾಂಬೂಲ, ಎಲೆ ಅಡಿಕೆ ತಾಂಬೂಲ ಬಾಯಲ್ಲಿ ರಸ ಸುರಿತಾ ಇತ್ತು ಬಾಯಲ್ಲಿ. ಅವಳು ಹಾಕಿದ ಎಲೆ ಅಡಿಕೆ ತಾಂಬೂಲ ಇದೆಲ್ಲ ಪಾನ್ ಅಂತಾರಲ್ಲ ಅದು ಹಾಕ್ಕೊಂಡಿದ್ಲು. ಕೆಂಪಾದ ತುಡಿಯಲ್ಲಿ ಪಾನ್ ಹಾಕ್ಕೊಂಡಿದ್ದು, ಬಾಯಿ ತೆಗೆದಾಗ ಪಾನ್. ಅಂಥ ದೇವಿ ಹೆಂಗೆ ಕಲ್ಪನೆ ಮಾಡಿರಿ ನೀವು ದೇವಿನ, ಹೆಂಗೆ ಕಲ್ಪನೆ ಮಾಡೋಕ್ಕಾದ್ರೆ ಮಾಡಿ. ತಿಲಕ, ಕಸ್ತೂರಿಯ ತಿಲಕ, ಇಂಥ ಸುವಾಸನೆ ಶ್ರೀಗಂಧ, ಮೈ ತುಂಬ ಶ್ರೀಗಂಧ ಚೆಲುವೆ ಅರಳುತ್ತಿರುವ ಕೆಂಪು ಪುಷ್ಪ ಹಾರದ ಕೊರಳಲ್ಲಿ ಇಷ್ಟೆಲ್ಲ ಪರಬ್ರಹ್ಮ ಈ ರೀತಿ ಶೋಭಿಸುತ್ತಿತ್ತು. ಇಷ್ಟು ವರ್ಣನಾಮಯ ದೇವಿ ಬಂದ್ಲು ಇಷ್ಟೆಲ್ಲ ಸೇವಕರೊಂದಿಗೆ ಬಂದು ಇಂಥ ದೇವಿ ಬಂದ್ಲು. ಆಕಾಶ ಮಾರ್ಗದಲ್ಲಿ ಬಂದು ಶಿಶುಗಳು ಕಷ್ಟಪಟ್ಟವೆಂದು ಬೇಗನೆ ಓಡೋಡಿ ಬರುತ್ತಿರಲು ಎದೆ ಮುಖಗಳು ಸಣ್ಣ ಬೆವರು ಹನಿಗಳು ಒತ್ತುತ್ತಾ ನೆಟ್ಟುಸಿರು ಬಿಡುತ್ತಾ ಸರಿದು ಬಿದ್ದಿರುವ ಸೀರೆಗಳನ್ನು ಎದೆಯೊಳಗಿರಿಸುತ್ತಾ ಬಾಯಿ ಒಣಗುತ್ತಾ ಪ್ರೀತಿಯಿಂದ ಬಂದಿರುವ ಬ್ರಹ್ಮವು ಶೋಭಿಸಿತು. ಮಕ್ಕಳು ಕಷ್ಟಪಟ್ಟಂತುಕೊಂಡು ಓಡಾಡಿ ಬರ್ತಾಳೆ, ಬೆವರು ಹನಿ ಬರ್ತಾ ಇದೆ, ಕೆಳ ಸೇರ್ತದೆ, ಮತ್ತೆ ಸರಿಪಡಿಸ್ತಾ ಇದ್ದಾಳೆ, ಓಡಾಡಿ ಬರ್ತಾಳೆ, ಬಾಯಿ ಒಣಗಿದೆ ಬರ್ತಾ ಇದ್ದಾಳೆ. ಇದೆಲ್ಲ ಬಂದು ಹೇಳ್ತಾಳೆ. ಅನಂತ ಶ್ರುತಿಗಳು ಅತ್ಯಧಿಕವಾದ ದೇವಿಯ ಚಾರಿತ್ರ್ಯವನ್ನು ಹೊಗಳಲು, ಅನಂತ ಶ್ರುತಿಗಳು ಇಂಥ ಅತ್ಯಧಿಕ ದೇವಿಯ ಚರಿತ್ರೆನ ಹೊಗಳ್ತಾನೇ ಇದ್ದಾವೆ, ವೇದಗಳು ಹೊಗಳ್ತಾನೆ ಇದ್ದಾವೆ. ಆದರೂ ಕೂಡ ಆ ದೇವಿನ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ವೇದ ಸಾರಗಳು ದೇವಿ ವರ್ಣನೆ ಮಾಡ್ತಾ ಇದ್ದಾವೆ, ಆದರೂ ಕೂಡ ದೇವಿ ಹೀಗೆ ಅಂತ ಕಲ್ಪನೆ ಮಾಡೋಕ್ಕಾಗಲ್ಲ. ಅಂದಮೇಲೆ ವೇದ ಸಾರ ಶ್ರುತಿಗಳಿಗೆ ನಿಲುಕದಂಥ ದೇವಿ, ಸಾವಿರ ಮುಖದ ರುದ್ರರು ಮೇಲೆ ಉಹೇ ದೇವಿ ಎಂದು ಗಟ್ಟಿಯಾಗಿ ಊತಿರಲು ಅತಿಶಯ ಪ್ರಕಾಶ ಈಶ್ವರ ರೂಪಗಳ ದೇವಿಯನ್ನು ಯಾರು ಸೃಷ್ಟಿಸಿದರು? ಅಂಥ ದೇವಿಯನ್ನು ವೇದಗಳಿಗೆ ವರ್ಣನೆ ಮಾಡೋಕ್ಕಾಗ್ತಾ ಇಲ್ಲ. ವೇದಗಳಿಗೆ ದೇವಿ ನಿಲ್ಕಿಲ್ಲ. ಅಂತಹ ದೇವಿ ಯಾರು ವರ್ಣನೆ ಮಾಡ್ತಾರೆ? ನಮ್ಮ ಬುದ್ಧಿಯು ಮರವೇ ಉಳಿದಾಯಿತು. ಶಿವ ನಂದೀಶನ ಹೇಳ್ತಾನೆ, ಅಂಥ ದೇವಿನ ಶ್ರುತಿ ಸಾರಗಳು ಹೊಗಳಕ್ಕಾಗ್ತಲ್ಲ, ವೇದಗಳಿಗೆ ವರ್ಣನೆ ಮಾಡೋಕ್ಕಾಗ್ತಲ್ಲ. ಅಂಥ ದೇವಿನ ನಮ್ಮ ಬುದ್ಧಿಗೆ ನಿಲ್ಲುತ್ತಾಳೆ ಅವಳು ಅಂತ ಯಾರು ಹೇಳ್ತಾರೆ? ನಾನು ಹೇಳ್ತಾ ಇಲ್ಲ, ಶಿವ ಹೇಳ್ತಾನೆ ಬಸವಣ್ಣನಿಗೆ. ಶಿವನ ಬುದ್ಧಿಗೆ ನಿಲ್ಲುತ್ತಾ ಇಲ್ಲ ದೇವಿ ಹೇಗಿದ್ದಾಳೆ, ಎಷ್ಟು ಘನವಾಗಿದ್ದಾಳಂತ. ಇದು ಈ ರೀತಿ ದೇವಿ ಬರ್ತಾಳೆ. ಬಂದು ಇಂಥ ದೇವಿ ಹೇಳ್ತಾಳೆ, ಮುಂದೆ ಇದೆಲ್ಲ ಬರ್ತಾ ಇದೆಯಲ್ಲ, ಮುಂದೆ ಇವಳು ಯಾರು? ಇಂಥ ದೇವಿ ಯಾರು? ಜಗತ್ತಿಗೆ ಮೂಲ ಕಾರಣಗಳು. ಈ ಜಗತ್ತಿನ ಸೃಷ್ಟಿಗೆ ಕಾರಣ ಯಾರಂದರೆ ಅವಳೇ. ಯಾರು? ನಮ್ಮಮ್ಮ, ಪ್ರಕಾಶದಿಂದ ವ್ಯಾಪ್ತವಾಗಿ ಮೂಲ ಜಗತ್ತಿನ ಜೀವನವಾದ ಎಮ್ಮ ಅಂತರಾತ್ಮ. ನಮ್ಮ ಅಂತರಾತ್ಮ ದೇವಿ ಅವಳು. ನಮ್ಮ ಅಂತರಾತ್ಮ ದೇವಿ ಪರಿಪೂರ್ಣ ಬ್ರಹ್ಮ ಸ್ವರೂಪ, ಸಚ್ಚಿದಾನಂದ ಸ್ವರೂಪ. ಅಂಥ ದೇವಿಯನ್ನು ಕಣ್ತುಂಬ ನೋಡಿದೆವು ಬಸವಣ್ಣ ಅಂತ ಶಿವ ಸಭೆಯಲ್ಲಿ, ತನ್ನ ಕೈಲಾಸ ಸಭೆಯಲ್ಲಿ ತುಂಬಿದ ಸಭೆಯಲ್ಲಿ ಬಸವಣ್ಣ ಹೇಳ್ತಾನೆ, ಇಂಥ ದೇವಿನ ನಾವು ಕಣ್ಣಾರೆ ನೋಡಿದೆವು ಅಂತ ಹೇಳ್ತಾನೆ. ನಾವು ತಪಸ್ಸು ಮಾಡಬೇಕಾದ್ರೆ ಶಿವ ಹೇಳ್ತಾನೆ ಬಸವಣ್ಣನಿಗೆ, ನಾವು ತಪಸ್ಸು ಮಾಡಬೇಕಾದ್ರೆ, ನಾನು ಬ್ರಹ್ಮ ವಿಷ್ಣು ತಪಸ್ಸು ಮಾಡಬೇಕಾದ್ರೆ ಯುಗಗಳು ಸಹಸ್ರ ವರ್ಷಗಳ ಕಾಲ ತಪಸ್ಸು ಮಾಡಬೇಕಾದ್ರೆ ಒಳಗೆ ನಾವು ಯಾವ ದೇವಿಯನ್ನು ನೋಡ್ತಿದ್ದೇವೋ ಅದೇ ದೇವಿ ಹೊರಗೆ ಕಾಣ್ತಾ ಇದ್ದಾಳೆ. ಹೊರಗೆ ಕಂಡ್ಲು. ಯಾವ ದೇವಿ ನಮ್ಮ ಒಳಗಿದ್ಲೋ ನೋಡ್ತಾ ಇದ್ದೇವಲ್ಲ ಅಂತರಂಗದಲ್ಲಿ, ಅದೇ ದೇವಿ ಹೊರಗೆ ಪ್ರತ್ಯಕ್ಷ ಆದಲು ನಂದೀಶ ಅಂತ ಶಿವ ಹೇಳ್ತಾನೆ. ಮತ್ತು ಆ ದೇವಿನ ನೋಡಿ ಸುಮ್ಮ ಕೊಡೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ, ಮೂರ್ಛೆ ಹೋಗಿ ಕೆಳಗೆ ಬಿದ್ದುಬಿಟ್ಟಿವಿ. ಅವಳು ನೋಡಿದ್ರೆ ಮೂರ್ಛೆ ಬಂದುಬಿಡ್ತು, ಮೂರ್ಛೆ ಕೆಳಗೆ ಬಿದ್ದುಬಿಟ್ಟಿದ್ದೀವಿ. ಒಳಗೆ ನೋಡುತ್ತಿದ್ದುದನ್ನು ನಾವು ಹೊರಗೆ ಕಾಣಲು ಎಮ್ಮ ದಣಿವು, ಚಿಂತೆಯು ಸಂಶಯವಿಲ್ಲದಂತ. ನಾವೇನು ಅಂತರಂಗದಲ್ಲಿ ದೇವಿನ ವರ್ಣನೆ ಮಾಡ್ಕೊಂಡು ನೋಡ್ತಿದ್ದೇವಲ್ಲ, ಅದೇ ದೇವಿ ಹೊರಗೆ ಕಂಡಾಗ ನಮ್ಮದೆಲ್ಲ ಸಂಶಯ ಹೋಗ್ಬಿಡ್ತು, ಚಿಂತೆ ಹೋಗ್ಬಿಡ್ತು, ನಾವು ಕಷ್ಟಪಟ್ಟಿದ್ದೆಲ್ಲ ಹಗುರ ಹೋಯಿತು, ದಣಿವು. ಎಷ್ಟೊಂದು ಕಾಲವರೆಗೆ ಚಿಂತಿಸಿದ್ದೇವೆ ಶುದ್ಧ ಬ್ರಹ್ಮದ ಬಗ್ಗೆ, ಶುದ್ಧ ದೇವಿ ಬಗ್ಗೆ ಚಿಂತೆ ಎಲ್ಲ ಚಿಂತನೆ ಹೋಯಿತು, ಎಲ್ಲ ಹೋಯಿತು, ಶಾಲೆಯ ಎಲ್ಲ ಚಿಂತೆ ಹೋಯಿತು. ಆಮೇಲೆ ಆ ಪರಬ್ರಹ್ಮ ದೇವಿನ ನೋಡಿ ನಾವು ಮೂವರು ನೆಲಕ್ಕೆ ಬಿದ್ದೆವೆಂದು ನಾವೆಲ್ಲ ಮೂರ್ಛೆ ಹೋಗಿ ಆ ದೇವಿ ನೋಡೋಕ್ಕಾಗಲ್ಲ, ಕಣ್ಣಿಂದ ಮೂರ್ಛೆ ಹೋಗಿ ಕೆಳಗೆ ಬಿದ್ದುಬಿಟ್ಟಿದ್ದೀವಿ ಅಂತ ಹೇಳ್ತಾನೆ. ಮತ್ತೆ ಮೂರ್ಛೆಯಿಂದ ಎದ್ದು ನಿಂತು ದೇವಿಯ ಪ್ರೀತಿಯುಳ್ಳ ಮೂರ್ಛೆ ನೋಡಿ ಮತ್ತೆ ಮೂರ್ಛೆಯಿಂದ ಎದ್ದು ನೋಡ್ತೀವಿ. ದೇವಿನ ಮೂರ್ತಿಯನ್ನು ನೋಡಿ ಪರಿಪೂರ್ಣ ಬ್ರಹ್ಮದಲ್ಲಿ ಕಣ್ಣುಗಳನ್ನು ನಟ್ಟು, ಆ ಪರಿಪೂರ್ಣ ದೇವಿಯ ಮುಂದೆ ಅವಳಲ್ಲಿ ಕಣ್ಣುಗಳನ್ನು ನೆಟ್ಟು ರೋಮಾಂಚನಗಳೆಳುತ್ತಾ ಬಹುಭಕ್ತಿಯಿಂದ ಬಿದ್ದೆವು. ರೋಮಾಂಚನ ಆಯಿತು, ಬಹುಭಕ್ತಿಯಿಂದ ಬಿದ್ದೆವು ದೇವಿಗೆ. ಎದ್ದು ಕೈ ಮುಗಿದು ಸ್ತುತಿಸುತ್ತಾ ಹೇಳ್ತಾರೆ, ಎದ್ದು ಕೈ ಮುಗಿತಾ ಸ್ತುತಿಸುತ್ತಾ ಇದ್ದೆವು ಅಂತ ಶಿವ ಹೇಳ್ತಾನೆ. ಈ ರೀತಿಯಾಗಿ ಶಿವ ಹೇಳ್ತಾನೆ. ಮುಂದೆ ಏನಾಯಿತು? ಮೂವರು ಬ್ರಹ್ಮ ವಿಷ್ಣು ಮಹೇಶ್ವರರು ನೋಡಿದರು ದೇವಿನ ಕಣ್ಣೆದುರಿಗೆ ಬಂದಿದ್ದಾಳೆ.
ಸೇವಕರು ನಿಂತಿದ್ದಾಳೆ ಬಹುಪ್ರಕಾಶವನ್ನು. ಆಗ ಯಾವ ರೀತಿ ಹೇಳ್ತಾರೆ, ಎಷ್ಟು ಖುಷಿಯಿಂದ ಹೇಳ್ತಾರೆ, ಸಂತೋಷದಿಂದ ದೇವಿಗೆ ಅಂತಂದರೆ, ಓಂ ನಮೋ ಮೂಲ ಪ್ರಣವ ಸ್ವರೂಪಳೆ, ಹ್ರೀಂ ಎಂಬ ಬೀಜಾಕ್ಷರವುಳ್ಳವಳೆ, ಕೆಂಪು ವರ್ಣದ ಶರೀರ ಉಳ್ಳವಳೆ, ಅರಿವಿನ ಮುಖ ಉಳ್ಳವಳೆ, ಸುಜ್ಞಾನ ರೂಪಳೆ, ಮಹಾಮಾಯೆ ಜಯ ಜಯವೆಂದು ಶುಭವಾಗಲೆಂದು ಸ್ತುತಿಸಿದೆವು. ಈ ರೀತಿ ಶಿವ ಬ್ರಹ್ಮ ಮೂವರು ಸ್ತುತಿ ಮಾಡ್ತಾರೆ. ಅತ್ಯಧಿಕ ಶ್ರೇಷ್ಠವಾದ ದೇವಿಯೇ, ಅತ್ಯಧಿಕ ನಿಜಾನಂದದಲ್ಲಿ ಬೆರೆದವಳೆ, ಶುದ್ಧ ರೂಪಳೆ, ವಿಚಾರವುಳ್ಳ ಶ್ರೇಷ್ಠ ವಸ್ತುವೇ, ಪರಮಾತ್ಮ ಪರಬ್ರಹ್ಮ ಪರಮಶಕ್ತಿಯೇ, ಶ್ರೇಷ್ಠ ಬಡೆಯಳೆ, ಪೂರ್ಣ ಸುಖ ಪೂರ್ಣ ಸ್ವರೂಪ ಪೂರ್ಣ ಪವಿತ್ರ ಸ್ವರೂಪ, ಜಯ ಜಯವು ನಿನಗೆ. ಸದಾ ಗುಣರಹಿತ ವಿಕಾರರಹಿತ ನಾಶರಹಿತ ಪೂರ್ಣ ಬ್ರಹ್ಮೆ ಭಾವರಹಿತಳೆ, ಸರ್ವಕ್ಕೆ ಸದಾ ಸಾಕ್ಷಿಯೇ, ನಾಮರೂಪಾದಿ ಉಪಾಧಿರಹಿತಳೆ, ನಿತ್ಯಾನಂದಳೆ, ಸತ್ಯವಸ್ತು ಬಹು ಶಾಂತಳೆ ಉಮೆ, ಸದಾ ಶುಭ ಸ್ವರೂಪಳೆ, ಕಲ್ಪನಾರಹಿತಳೆ, ಸರ್ವಾತೀತಳೆ, ಪ್ರಕಾಶರೂಪ ದೇವಿಯೇ, ಜಯ ಜಯವು ನಿನಗೆ ಎಂದು ಈ ಪ್ರಕಾರ ಮೂವರು ಕೈ ಮುಗಿದು ದೇವಿಗೆ ಸ್ತುತಿ ಮಾಡುತ್ತಾರೆ. ಬಹಳ ಆಶ್ಚರ್ಯ ಹೆಚ್ಚಾಗಿ ಕಾಲುಗಳು ಗದಗದನೆ, ದೇವಿ ಮುಂದೆ ನಿಲ್ಲಕ್ಕಾಗಲ್ಲ, ನಡುಕ್ತದೆ, ಕಾಲು ಗದಗದಂತ ನಡುಕ್ತದೆ. ದೇವಿಯ ಸೌಂದರ್ಯ ನೋಡಿ ನಡುಕ್ತಾ ಇದ್ದಾರೆ ಮೂವರು, ಏನು ಮಾತು ಬರ್ತಾ ಇಲ್ಲ, ನೋಡೇ ನೋಡ್ತಾ ಇದ್ದಾರೆ ದೇವಿನ. ಯಾರು? ನಾವಲ್ಲ, ಜಗತ್ತನ್ನು ಆಳ್ತಕ್ಕಂಥ ಮೂರು ಅಧಿಕಾರಿಗಳು. ಮತ್ತೆ ನೋಡ್ತಾ ಎಚ್ಚರ ತಪ್ಪಿಬಿಡುತ್ತಾರೆ. ಮತ್ತೆ ದೇವಿ ಯಾವಾಗ ನೋಡ್ತಾಳೆ, ಮೂವರು ಮಕ್ಕಳನ್ನು ನೋಡ್ತಾರೆ. ದೇವಿ ನಮ್ಮನ್ನು ನೋಡಿದಳು, ಮೂವರು ಇದ್ದ ಸ್ಥಳಕ್ಕೆ ಹತ್ತಿರ ಬಂದಳು. ಆ ದೇವಿ ಹತ್ತಿರ ಬರ್ತಾಳೆ, ಈ ಮೂರು ಮಕ್ಕಳ ಹತ್ರ ಬಂದು ತಲೆಗಳನ್ನು ಎತ್ತಿಟ್ಟು ಹೇಳ್ತಾಳೆ, ಮುಖ ನೋಡಿ, ಮೈ ಮೇಲೆ ಕೈ ಆಡಿಸ್ತಾಳೆ, ಅಪ್ಪಿ ಮುದ್ದುಕೊಳ್ಳುತ್ತಾ ಮೈ ಮೇಲೆ ಕೈಯಿಂದ ತಲೆಗಳನ್ನು ಸವರುತ್ತಾ, ಮೈ ಸವರುತ್ತಾ ದುಃಖಿಸುತ್ತಾ, ಶರೀರವನ್ನು ಕಷ್ಟಪಡಿಸಿದಿರಾ, ನಿಮ್ಮ ಶರೀರವನ್ನು ಕಷ್ಟಪಡಿಸಿದಿರಾ ಎನಗಾಗಿ. ಶ್ರೀದೇವಿಯು ಹೀಗಿರುವ ಸಣ್ಣ ಕೂಸುಗಳನ್ನು ಬಿಟ್ಟು, ಶ್ರೀದೇವಿ ಅಂತಾಳೆ, ಹೀಗಿರುವ ಸಣ್ಣ ಕೂಸುಗಳನ್ನು ಬಿಟ್ಟು ನಾನಿರಬಹುದೇ? ದಯಾಳು ಭಕ್ತದೀನೆ ಭಕ್ತಾದೀನೆ ಎಂದು ಶ್ರುತಿಗಳು ತಾವೇಕೆ ಕೂಗುವು? ನಿಶ್ಚಯವಾಗಿ ಹೆಚ್ಚಿನ ಪಾಪಿಯಾದ ತನ್ನನ್ನು ಹುಚ್ಚು ಹಿಡಿದು ಏನು ಕಾರಣ ಬಯಸಿದರೆ, ಯಾಕೆ ನಿಮಗೆ ಹುಚ್ಚು ಹಿಡಿತು ನಮಗೆ ನನ್ನ ನೋಡಬೇಕಂತ ದುಃಖದಿಂದ ಕೇಳ್ತಾಳೆ. ಎನ್ನ ದಯಾಳು, ನನಗೆ ಜಗತ್ತು ದಯಾಳು ಅಂತಾರೆ, ವೇದ ಸಾರಗಳ ಶ್ರುತಿಗಳು ನನಗೆ ದಯಾಳು ಅಂತಾರೆ. ಈ ಮಾತಿಗೆ ಕಲಂಕ ಹತ್ತಿತು. ಈಗ ನಾನು ನಿಮ್ಮನ್ನು ಕಷ್ಟಪಡಿಸಿ ವಿರುದ್ಧ ಹೋಲಿಕೆ ಹೋಗ್ತೀನಿ, ನಾನು ನಿಮ್ಮನ್ನು ಕಷ್ಟಪಡಿಸಿದಿಲ್ಲ, ಸಹಸ್ರಾರು ವರ್ಷಗಳ ಕಾಲ ಕಷ್ಟಪಡಿಸಿಲ್ಲ, ನಾನು ನಿಮಗೆ ಕಾಣಿಲ್ಲ ಅಂದಮೇಲೆ ನಾನು ದಯಾಳುನ? ಈ ಮಾತಿಗೆ ಕಳಂಕ ಬರುತ್ತೆ. ಎನ್ನನ್ನು ಭಜಿಸುವವರು ತಿಳುವಳಿಕೆಯಿಲ್ಲದವರು, ಎನ್ನನ್ನು ಭಜನೆ ಮಾಡೋರು ನಿಜವಾಗಿ ತಿಳುವಳಿಕೆಯಿಲ್ಲ. ಎನ್ನನ್ನು ದೇವರೆಂದು ಏಕೆ ನೋಡಿದರು, ನನಗೆ ಯಾಕೆ ದೇವರು ಅಂತಂದರೆ, ಶಿವ ನಾನು ದೇವರ, ನಿಮ್ಮನ್ನು ಇಷ್ಟು ಕಷ್ಟ ಕೊಟ್ಟನೆಲ್ಲ ನಾನು ದೇವರ. 3 ಕೂಸುಗಳನ್ನು ಬಿಟ್ಟು ಹೋದೆನು, ಹಾಳಾದರೂ ಉಳಿದರು ಎಂಬ ಇಷ್ಟು ಸುದ್ದಿ ತಕ್ಕೊಳ್ಳೋಕ್ಕೆ ನನ್ನಂಥ ಕಠಿಣ ಮನಸ್ಸು ಇನ್ನೂ ಹುಟ್ಟುವವರಲ್ಲಿಯೂ ಬೆಳೆಯುವವರಲ್ಲಿ ಬೇಡ. ನಾನು ಮಕ್ಕಳನ್ನು ಕಷ್ಟಪಡಿಸಿದೆ, ಎಷ್ಟು ದಿನ ಬಿಟ್ಟಿರ್ಬೋದೆ? ನಾನು ಅವರು ನಿಮ್ಮನ್ನು ಬಿಟ್ಟು ಹೋದ್ಮೇಲೆ ಏನಾರು ಅಂತ ನಿಮ್ಮ ಬಗ್ಗೆ ಯೋಚನೆ ಮಾಡಿಲ್ಲ, ಎಷ್ಟು ಕಲ್ಲಾದ ಮನಸ್ಸು ಅಂತಾಯ್ತಲ್ಲ, ಎಷ್ಟು ಕಷ್ಟ ಕೊಟ್ಟನಲ್ಲ ನಿಮಗೆ ಅಂತ ದೇವಿ ಕನಿಕರ ಪಡ್ತಾಳೆ. ದೇವಿಯು ಮೂವರನ್ನು ತೊಡೆಯ ಮೇಲೇರಿಸಿ ಆನಂದದ ಕಂದ ಮಕ್ಕಳ ಪ್ರೇಮದಿಂದ ಶರೀರವನ್ನು ಅಪ್ಪಿಕೊಂಡು ಹೇಳ್ತಾಳೆ. ಏನು ಹೇಳ್ತಾಳೆ ದೇವಿ 3 ಮಕ್ಕಳಿಗೆ? ದುಃಖಿಸುವುದರಲ್ಲಿ ಏನೂ ಫಲವಿಲ್ಲ, ಬಹಳ ಕಷ್ಟಪಟ್ಟಿರಿ ಮಕ್ಕಳಿರ, ಏನು ಬೇಕಾಗಿರ್ಬೋದು ಕೇಳಿರಿ, ನಾನು ಕೊಡುವೆನೆಂದು ಅಂತ ಕಡೆ ನೋಡಿದ್ರು. ನಿಮಗೆ ಏನು ಬೇಕು? ಇಷ್ಟು ಕಷ್ಟಪಟ್ಟರಲ್ಲ, ನನಗೋಸ್ಕರ ಬಂದಿದ್ದೀನಿ, ದುಃಖಿಸಬೇಡಿ, ಕಷ್ಟಪಟ್ಟರೆ ಆಯಿತು, ನಿಮಗೆ ಏನು ಬೇಕು ಕೇಳಿರಿ, ನೀವು ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಅಂತ ಹೇಳ್ತಾಳೆ ದೇವಿ. ಆಗ ಮಕ್ಕಳೇ, ನೀವು ವಿಚಾರಿಸಿ ಬೇಕಾದ ವರಗಳನ್ನು ಬಿಡ್ರಿ, ನಿಮ್ಗೆ ಏನು ಬೇಕು ವರ ಕೇಳ್ರಿ, ಕೊಡ್ತೀನಿ ನಾನು. ಕೊಡ್ಬೇಡೋ ಇಲ್ಲೊಬ್ಬ ಸಂಶಯ ಬೇಡ, ನಾನು ಕೊಡ್ತೀನಿ, ನೀವು ಕೇಳಿದ್ದೆಲ್ಲ ಈಗ ಕೊಡೋಕ್ಕಾಗುತ್ತೆ ದೇವಿಗೆ ಅಂತ ಸಂಶಯ ಬೇಡ, ನೀವೇನು ಕೇಳಿದ್ರು ಕೊಡ್ತೀನಿ ಅದು ಇಲ್ಲ ನಾನು ಕೇಳ್ರಿ ಅಂತದೆ. ನಿಮ್ಮ ಮನವನ್ನು ವಿಚಾರಿಸಿ ನೋಡಿರಿ ಎಂದೆಲ್ಲೂ ಹೇಳ್ತಾಳ. ಆಗ ಈ 3 ಬ್ರಹ್ಮ ವಿಷ್ಣು ಮಹೇಶ್ವರ ಹೇಳ್ತಾರೆ. ಏನು ಹೇಳ್ತಾರೆ ನೋಡಿ, ಅವಳ ತಾಯಿ ಪಾದಕ್ಕೆ ಬಿದ್ದು, ನಾವು ಯಾವ ವರನೂ ಬೇಡ ತಾಯಿ ಅಂತ ಅವಳ ಪಾದಕ್ಕೆ ಬೀಳ್ತಾರೆ. ನಮಗೂ ಯಾವ ವರನೂ ಬೇಡ, ನಿನ್ನನ್ನು ನೋಡಿದ್ದೇ ಒಂದು ವರ, ನೀನು ಪ್ರತ್ಯಕ್ಷವಾಗಿದ್ದೇ ವರ, ನಮ್ಮ ಕಣ್ಣು ಮುಂದೆ ಬಂದಿದ್ದೇ ಒಂದು ವರ,
ನಾವು ನಿನ್ನನ್ನು ಕಳೆದುಕೊಂಡು ನಿನ್ನನ್ನು ಕಾಣುವೆವೋ ಇಲ್ಲವೆಂದು ಅನ್ನುತ್ತೀವಿ. ನಾವು ಮೂವರು ನಿನ್ನಂಥ ತಾಯಿನ ಕಳ್ಕೊಂಡಿವಿ, ಮತ್ತು ನೀನು ನಮಗೆ ಸಿಗುತ್ತೇ ಇಲ್ಲ ಅಂತ ಅದೇ ಒಂದು ಚಿಂತೆ ಆಗಿತ್ತು. ನಿನ್ನನ್ನು ಬಿಟ್ಟು ನಮಗೆ ಯಾವ ವರನೂ ಬೇಡ. ನಿನ್ನನ್ನು ಬಿಟ್ಟು ಬೇರೆ ವರ ಕೇಳಿದರೆ ನಮ್ಮಂಥ ಮೂರ್ಖರು ಯಾರೂ ಅಲ್ಲ. ನಿನ್ನ ಸ್ಮರಣೆ ಏನಿದೆ ನೋಡು, ನಿನ್ನ ಸೇವೆ ಮಾಡೋದಿದೆ ನೋಡು, ನಿನ್ನ ಮೂರ್ತಿಯ ಧ್ಯಾನ ಇದೆ ನೋಡು, ಅದೇ ನಮಗೆ ಸಾಕು. ಅದೇ ದೊಡ್ಡ ವರ. ಇನ್ನು ಯಾವ ಬೇಡ ಕ್ಷುಲ್ಲಕ ವರಗಳು ನಮಗೆ ಬೇಡ ತಾಯಿ ಅಂತ ಹೇಳ್ತಾರೆ. ಸಿರಿ ಸತಿ ಸುತ ಶರೀರ ಇಂದ್ರಿಯ ಪ್ರಾಣ ಆದಿಗಳಿಂದ ತನ್ನ ಆತ್ಮದಲ್ಲಿ ನಿರತಿಶಯವಾದ ಪ್ರೇಮವನ್ನು ಪರಮಾನಂದ ಸ್ವರೂಪ ದೇವಿಯಲ್ಲಿಡುವುದು ಭಕ್ತಿ. ನಿನ್ನ ಸ್ಮರಣೆಯೇ ನಮಗೆ ಒಂದು ವರ. ನಿನ್ನನ್ನು ಸದಾ ಸ್ಮರಿಸುವಂಥ ಶಕ್ತಿಯನ್ನು ಕೊಡು. ನಿನ್ನ ಮೂರ್ತಿಯನ್ನು, ಘನವಾದ ಮೂರ್ತಿಯನ್ನು ಧ್ಯಾನ ಮಾಡತಕ್ಕಂಥ ಒಂದು ಶಕ್ತಿಯನ್ನು ಕೊಡು. ನಿನ್ನ ಪಾದ ಸೇವೆ ಮಾಡತಕ್ಕಂಥ ಶಕ್ತಿಯನ್ನು ಕೊಡು. ನಿನ್ನಲ್ಲಿ ಸದಾಕಾಲ ನಾವು ಭಕ್ತಿಯಿಂದ ಭಕ್ತಿ ಮಾಡತಕ್ಕಂಥ ಶಕ್ತಿ ಕೊಡು. ಇದಕ್ಕಿಂತ ದೊಡ್ಡ ವರ ನಮಗೆ ಬೇಡ ತಾಯಿ ಅಂತ ಕೇಳ್ತಾರೆ. ಇಲ್ಲಿ ತುಂಬ ವರ್ಣನೆ ಇದೆ, ತಾವು ಪುಸ್ತಕದಲ್ಲಿ ಆಮೇಲೆ ಓದಿ. ಇನ್ನೊಂದು ಮಾತು ಹೇಳ್ತಾರೆ, ಯಾರು? ಬ್ರಹ್ಮ ವಿಷ್ಣು ಮಹೇಶ್ವರ ದೇವಿ ಹೇಳ್ತಾರೆ, ಕೇಳಿ. ಯಾವನೇ ಆಗಲಿ ದೇವಿಯ ಪದವನ್ನು ವಿಚಾರಪೂರ್ವಕ ಭಜಿಸುವನು ಅವನೇ ಪುಣ್ಯವಂತನು. ಯಾವನೇ ಒಬ್ಬ ದೇವಿ ಬಗ್ಗೆ ವಿಚಾರಪೂರ್ವಕವಾಗಿ ಭಜಿಸಬೇಕು, ಅವಳನ್ನು ಅರ್ಥ ಮಾಡ್ಕೋಬೇಕು, ಅವನೇ ಪುಣ್ಯಾತ್ಮ. ಪರಿಪೂರ್ಣ ಪರಮಾತ್ಮ ಸ್ವರೂಪವನ್ನು ಸತ್ಯವಾಗಿ ಹೊಂದವನು. ದೇವಿಯ ಪದವನ್ನು, ಯಾವನೇ ಆಗಲಿ ದೇವಿಯ ಪದವನ್ನು ವಿಚಾರಪೂರ್ವಕ ಭಜಿಸಬೇಕು. ದೇವಿಯ ಒಂದು ಪದವಿ ಏನಿದೆಯಲ್ಲ, ಒಂದು ಪದ ಇದೆಯಲ್ಲ, ದೇವಿಯನ್ನು ಆ ಒಂದು ಘನವಾದ ಒಂದು ಶಕ್ತಿ ಪದವಿ, ಅದರ ಬಗ್ಗೆ ಪರಿಪೂರ್ಣವಾಗಿ ತಿಳ್ಕೋಬೇಕು. ಅವನೇ ಪುಣ್ಯಾತ್ಮ, ಅವನು ಸತ್ಯ ಸ್ವರೂಪವಾಗ್ತಾನೆ. ದೇವಿಯೇ ನಿನ್ನ ಸೇವೆ ಹೊರತು ಯಾವುದನ್ನು ಕೊಡಬೇಡ. ನಮಗೇನು ಕೊಡಂದರೆ ಸದಾಕಾಲ ನಿನ್ನ ಸೇವೆ ಮಾಡೋದನ್ನೇ ಒಂದು ಕೊಟ್ಬಿಡು ಸಾಕು, ಬೇರೆ ಏನು ಬೇಡ. ನಿನ್ನ ನೆನೆಯನ್ನು ಕೊಡುವುದೇನು ನಮಗೆ ವರವು. ಸದಾಕಾಲ ನಿನ್ನ ನೆನಪು ಮಾಡ್ತೇವೆ ನೋಡು, ಸ್ಮರಣೆ ಮಾಡ್ತೇವೆ ನೋಡು, ಅದೇ ನಮಗೆ ವರ ಕೊಡು, ಅದೇ ನಮಗೆ ವರ. ಅಷ್ಟು ಸಾಕು ತಾಯಿ, ಬೇರೆ ಏನು ಬೇಡ ಅಂತ ಹೇಳ್ತಾರೆ ಮಕ್ಕಳು. ಆಗ ದೇವಿ ಅಂತಾಳೆ, ಏನು ಹೇಳ್ತಾಳೆ ಅಂದರೆ, ಮಕ್ಕಳಿರ ವರವನ್ನು ಕೊಡ್ತೀನಿ ನಾನು ವರ. ಎಂಥ ವರ ಕೊಡ್ತೀನಿ ಕೇಳಿ. ನಿಮ್ಮ ಇರುವಿಕೆಯನ್ನು ಬಿಟ್ಟು ನಾನು ಜೀವಿಸುವೇನೆ. ನಿಮ್ಮನ್ನು ಬಿಟ್ಟು ನಾನು ಜೀವಿಸ್ತೀನ? ಎಷ್ಟು ದಿವಸ ಬಿಟ್ಟಿದ್ದಿಲ್ಲ, ಇನ್ನು ಮುಂದೆ ಬಿಟ್ಟಿರೋದಿಲ್ಲ. ನಿಮ್ಮನ್ನು ಬಿಟ್ಟು, ನಿಮ್ಮ ಇರುವಿಕೆಯನ್ನು ಬಿಟ್ಟು ನಾನು ಜೀವಿಸೇನೆ. ಯಾವ ಕಡೆಗೆ ಹೋಗುವೆನು? ನಿಮ್ಮನ್ನು ಬಿಟ್ಟು ನಾನು ಯಾವ ಕಡೆಗೆ ಹೋಗಬೇಕು? ಎಷ್ಟು ದಿನ ಬಿಟ್ಟು ಹೋದದೆ ಸಾಕು. ಇಷ್ಟು ನಿಮ್ಮನ್ನು ಬಿಟ್ಟು ಹೋದಲ್ಲ ಅಷ್ಟೇ ಸಾಕು. ಮತ್ತು ನೀವಿದ್ದಲ್ಲಿಯೇ ನಾನು ಇರೋದು. ನೀವು ಎಲ್ಲಿರ್ತಿರಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ ನೀವು ಎಲ್ಲಿರ್ತಿರಲ್ಲ ಅಲ್ಲೇ ನಾನು ಇರ್ತೇನೆ, ನಿಮ್ಮನ್ನು ಬಿಟ್ಟಿರೋದಲ್ಲ. ನೀವಿದ್ದಲ್ಲಿಯೇ ನಾನು ಇರ್ತೇನೆ. ಇತ್ತ ಕೇಳಿರಿ, ನಾನೇ ನೀವು, ನೀವೇ ನಾನು, ಸತ್ಯವೆಂದು ದೇವಿ. ಬ್ರಹ್ಮ ವಿಷ್ಣು ಮಹೇಶ್ವರ ನೀವೆಲ್ಲಿರ್ತೀರೋ ಅಲ್ಲಿ ನಾನು ಇರ್ತೇನೆ. ನೀವು ಬ್ರಹ್ಮ ನೀನು ಬೇರೆ ಅಲ್ಲ, ನೀನೇ ನಾನು. ವಿಷ್ಣು ನೀನೇ ನಾನು. ರುದ್ರ ನೀನೇ ನಾನು, ನೀವೇ ನಾನು. ಇದು ಸತ್ಯ. ವಿಚಾರ ಕಾರ್ಯವು ಕಾರಣವನ್ನು ಬಿಟ್ಟು ಇರುವುದೇ ಇಲ್ಲ. ಯಾವುದೇ ಒಂದು ವಿಚಾರ ಇದೆಯಲ್ಲ, ನಾವು ಮಾಡ್ತಕ್ಕಂಥ ವಿಚಾರ ಅಲ್ಲ, ನಾವು ವಿಚಾರ ಕಾರ್ಯ ಇರ್ಬೋದು, ಅದು ಕಾರಣವನ್ನು ಬಿಟ್ಟಿರೋದಿಲ್ಲ. ನಾವು ಒಂದು ವಿಚಾರ ಮಾಡಬೇಕಂದ್ರೆ ಅದು ಒಂದು ಕಾರಣ ಇರುತ್ತೆ. ಒಂದು ಕರ್ಮ ಮಾಡಬೇಕಂದ್ರೆ ಅದಕ್ಕೆ ಕಾರಣ ಇರುತ್ತೆ. ಒಂದು ಕಾರ್ಯ ಮಾಡಬೇಕಂದ್ರೆ ಅದು ಕಾರಣ ಇರುತ್ತೆ. ಕಾರ್ಯಗಳ ವಿಚಾರಗಳಲ್ಲಿ ಕಾರಣವನ್ನು ಬಿಟ್ಟಿರೋದಿಲ್ಲ. ಅದರ ಅರ್ಥ ಏನು ವೀಕ್ಷಕರೇ? ಬ್ರಹ್ಮ ವಿಷ್ಣು ಮಹೇಶ್ವರ ಮಾಡ್ತಕ್ಕಂಥ ಕಾರ್ಯಗಳಿಗೆ ದೇವಿ ಕಾರಣರಾಗಿರ್ತಾಳೆ. ಕಾರ್ಯಗಳು ದೇವಿ ಮಕ್ಕಳು ಸದಾ ಕೂಡಿಯೇ ಇರುವರು. ಅವರು ಕಾರ್ಯಗಳು ಸದಾ ಕೂಡಿಯೇ ಇರ್ತಾರೆ. ಎಲ್ಲಿ ಬ್ರಹ್ಮ ಇರ್ತಾನೆ ಅಲ್ಲಿ ದೇವಿ ಇರ್ತಾಳೆ, ಎಲ್ಲಿ ವಿಷ್ಣು ಇರ್ತಾನೆ ಅಲ್ಲಿ ದೇವಿ ಇರ್ತಾಳೆ. ಬ್ರಹ್ಮ ನೀವು ಇಷ್ಟು ಹೇಳ್ತಾಳೆ. ಮತ್ತೇನು ಹೇಳ್ತಾಳೆ ಕೇಳಿ ದೇವಿ. ಎಲೆ ಮಕ್ಕಳಿರ, ನೀವು ಮೂವರು ಈ ಜಗತ್ತನ್ನು ರಕ್ಷಣೆ ಮಾಡಿ. ಇದರ ಮೇಲೆ ನಿಮಗೆ ಒಡೆಯನಿಲ್ಲ. ನೀವು ಈ ಒಂದು ವಿಶ್ವ ಇದೆ ನೋಡು, ಮಿಲ್ಕಿ ಗ್ಯಾಲಾಕ್ಸಿ ಇದೆ ನೋಡು, ಇದಕ್ಕೆ ನೀವು ಒಡೆಯರಾಗಿರಿ. ಈ ವಿಶ್ವದಲ್ಲಿ ನಿಮಗಿಂತಲೂ ಹೆಚ್ಚಿನ ಒಡೆಯರಿಲ್ಲ, ಅಧಿಕಾರಿಗಳಿಲ್ಲ, ನೀವೇ ಒಡೆಯರು. ಜಗತ್ತಿನ ಉತ್ಪತ್ತಿಯನ್ನು ಬ್ರಹ್ಮ ಮಾಡಲಿ, ಸಂರಕ್ಷಣೆಯನ್ನು ವಿಷ್ಣು ಮಾಡಲಿ, ಲಯವನ್ನು ರುದ್ರನು ಮಾಡಲಿ. ಈ ರೀತಿ ಮೂವರಿಗೂ ದೇವಿ ಅಧಿಕಾರ ಕೊಡ್ತಾಳೆ. ನೀವು ಮೂವರು ಈ ಬ್ರಹ್ಮಾಂಡಕ್ಕೆ ಒಡೆಯರಾಗಿರಿ, ನೀವು ಮೂವರು ಈ ಬ್ರಹ್ಮಾಂಡಕ್ಕೆ ಒಡೆಯರಾಗಿರಿ, ನಡೆಯಿರಿ ಅಂತ ವರ ಕೊಟ್ಬಿಡ್ತಾಳೆ. ಆಗ ಈ ಮೂವರು ದೇವಿ ಹೇಳ್ತಾರೆ, ದೇವಿ ಪಾದಗಳ ಮೇಲೆ ಹೊರಡಾಡುತ್ತಾ ಹೇಳ್ತಾರೆ, ದೇವಿಯ ಪಾದಗಳ ಮೇಲೆ ಹೊರಡಾಡುತ್ತಾ, ದೇವಿಯೇ ಈ ಜಗತ್ತಿನ ಒಡೆತನವೂ ಬೇಡ, ನನಗೆ ಈ ಮಿಲ್ಕಿ ಗ್ಯಾಲಾಕ್ಸಿ ವಿಶ್ವ ಇದರ ಒಡೆತನ ಅಧಿಕಾರ ನಮಗೂ ಬೇಡ. ನಿನ್ನಯ ಪಾದ ಹಿಡಿದು ಬದಿಸಿಯ ಕಡೆಗೆ ನಿನ್ನನ್ನು ಕಂಡೆವು. ನಾವು ನಿಮ್ಮನ್ನು ಕಾಣಬೇಕಾದ ತಾಯಿ, ನಿನ್ನ ಪಾದ ಸ್ಮರಣೆ ಮಾಡಿ ನಿನ್ನನ್ನು ಕಂಡಿದ್ದೇವೆ. ನಾವು ಈ ಜಗತ್ತಿನ ವ್ಯವಹಾರ ಮಾಡಿ ಜಗತ್ತಿನ ಅಧಿಕಾರ ಚಲಾಯಿಸಿ ನಿನ್ನನ್ನು ಕಂಡಿಲ್ಲ ತಾಯಿ, ನಿನ್ನ ಪಾದ ಸ್ಮರಣೆ ಮಾಡಿ ನಿನ್ನನ್ನು ಕಂಡಿದ್ದೇವೆ. ನಾವು ಈ ಜಗತ್ತಿನ ವ್ಯವಹಾರ ಒಡೆತನ ಅಧಿಕಾರ ನಮಗೆ ಬೇಡ, ಈ ಜಗತ್ತು ಬೇಡ, ಅದರಲ್ಲಿ ನಿನ್ನನ್ನು ಮರೆವು ಎನ್ನಲು ದೇವಿ ಪುನಃ ಹೇಳ್ತಾಳೆ. ನಾವೇನಾದ್ರು ಜಗತ್ತಿನ ವ್ಯವಹಾರ ಮಾಡೋಕ್ಕೆ ಹೊರಟ್ರೆ, ಈ ಮಿಲ್ಕಿ ಗ್ಯಾಲಾಕ್ಸಿ ವಿಶ್ವ ಆಮೇಲೆ ಅಧಿಕಾರ, ನಮ್ಮ ಈ ವಿಶ್ವದ ಅಧಿಕಾರ ನಾವು ತೆಗೆದುಕೊಂಡ್ರೆ
ಆವಾಗ ನಮ್ಮಲ್ಲಿ ಅಹಂಕಾರ ಬರುತ್ತೆ. ನಾವು ನಿಮ್ಮನ್ನು ಮರೆತು ಬಿಡ್ತೇವೆ ತಾಯಿ, ನಿನ್ನನ್ನು ನಾವು ಮರೆತು ಬಿಡ್ತೇವೆ, ನಮಗೆ ಈ ಅಧಿಕಾರ ಬೇಡ, ನಮಗೆ ನಿಮ್ಮ ಸ್ಮರಣೆ, ನಿಮ್ಮ ಪಾದ ಸೇವೆ ಸಾಕು ಹೇಳ್ತಾರೆ ಬ್ರಹ್ಮ. ಆಗ ಮತ್ತೆ ತಾಯಿ ಹೇಳ್ತಾಳೆ, ನೀವು ಅಧಿಕಾರಿಗಳಾದರೆ ನನ್ನನ್ನು ಮರೀತಿರಲ್ಲ, ಅಹಂಕಾರ. ಹೌದು, ಅಧಿಕಾರ ಈ 2022ರಲ್ಲಿ ಸ್ವಲ್ಪ ಅಧಿಕಾರ, ಸ್ವಲ್ಪ ದುಡ್ಡು ಜಾಸ್ತಿ ಬಂತು ಅಂದರೆ, ತಿನ್ನುವ ಮೂಲಕ ಜಾಸ್ತಿ ದುಡ್ಡು ಬಂತು, ಅಧಿಕಾರ ಬಂದರೆ ಗರ್ವ ಬರುತ್ತೆ. ಹಾಗೆ ಬ್ರಹ್ಮ ವಿಷ್ಣು ದೇವಿ ಹೇಳ್ತಾರೆ, ನಮಗೇನಾದ್ರು ಇಂಥ ಅಧಿಕಾರ ಬಂದರೆ, ವಿಶ್ವವನ್ನು ನಡೆಸುವಂಥ ಅಧಿಕಾರ ಕೊಟ್ಟರೆ ನಾನು ನಿನ್ನನ್ನು ಮರೆತೆ ತಾಯಿ, ನಿನ್ನ ಮರೆತು ಬಿಡ್ತೇವೆ ನಾವು. ಅದಕ್ಕೆ ತಾಯಿ ಹೇಳ್ತಾಳೆ, ಮರೆಯುವುದನ್ನು ಅರಿಯುವುದನ್ನು ಕೊಡಲಿಕ್ಕೆ ನಾನೊಬ್ಬಳೇ ಇರುವೆನು. ಒಬ್ಬ ಮನುಷ್ಯ ಒಂದು ವಿಷಯದಿಂದ ಮರಿತಾನೆ ಅಂದರೆ ಅದನ್ನು ಮರೆಯುವಂಥ ಶಕ್ತಿ ಆ ದೇವಿನೇ ಕೊಡ್ತಾಳೆ. ಒಬ್ಬ ಮನುಷ್ಯ ಹೊಸದನ್ನು ಕಲಿತಾನೆ, ತಿಳ್ಕೊತಾನೆ ಅಂತಂದರೆ ಅವನ ಅರಿವು ಬರ್ತಂದರೆ ಅದಕ್ಕೂ ದೇವಿನೇ ಕಾರಣ ಆಗ್ತಾಳೆ. ಒಂದು ಮರೆಯುವುದನ್ನು ಅಥವಾ ಹೊಸದನ್ನು ಅರಿಯುವುದನ್ನು ಎರಡನ್ನು ಕೊಡಲಿಕ್ಕೆ ನಾನೊಬ್ಬಳೇ ಇರುವೆನು. ಈ ಹುಚ್ಚುತನ ನಿಮಗೆ ಬೇಡ, ಅದೆಲ್ಲ ಬೇಡ. ನಿಮಗೆ ಅಧಿಕಾರ ಕೊಟ್ಟರು ಕೂಡ ನೀವು ನನ್ನನ್ನು ಮರೆಯೋದಿಲ್ಲ. ಎನ್ನ ಆಶ್ರಯವಿಲ್ಲದೆ ಯಾರಿಗೂ ಸ್ವತಂತ್ರವಿಲ್ಲ. ಈ ವಿಶ್ವದಲ್ಲಿ, ಈ ಬ್ರಹ್ಮಾಂಡದಲ್ಲಿ ಎನ್ನ ಆಶ್ರಯ ಇಲ್ಲ ಅಂತಂದರೆ ಯಾರು ಸ್ವತಂತ್ರ ಇಲ್ಲ. ಒಂದು ಹುಲ್ಲು ಕಡ್ಡಿ ಹಿಂಗೆ ಅಳಗಾಡಬೇಕಾದ್ರೂ ಕೂಡ ಅದು ನನ್ನ ಸಂಕಲ್ಪವಾಗಿರುತ್ತದೆ. ಗಾಳಿ ಬೀಸಬೇಕಂದ್ರೂ ಕೂಡ ಅದು ನನ್ನ ಸಂಕಲ್ಪವಾಗಿರುತ್ತದೆ. ಅಗ್ನಿ ಉರಿಯಬೇಕಂದ್ರೂ ಅದು ನನ್ನ ಸಂಕಲ್ಪವಾಗಿರುತ್ತದೆ. ಒಬ್ಬ ಮನುಷ್ಯ ಮರಿತಾನಂತಂದರೆ ಅದು ನನ್ನ ಸಂಕಲ್ಪ. ಒಬ್ಬ ಮನುಷ್ಯ ತಿಳ್ಕೋತಾನಂದರೆ ಅದು ನನ್ನ ಸಂಕಲ್ಪ. ತಿಳಿದು ವಿಚಾರಿಸಿದರೆ ಅನಂತ ಬ್ರಹ್ಮಾಂಡಗಳು ನನ್ನ ಆಶ್ರಯದಿಂದ ನಡೆಯುತ್ತಿರುವು. ಹತ್ತಿಗಳಿಗೆ ಎಷ್ಟು ಕಾಯಿಗಳು ಮೆತ್ತುಕೊಂಡಿದ್ದಾವೋ ಅಂಥ ನನಗೆ ಸಕಲಾದಿ ಅನಂತ ಲೆಕ್ಕವಲ್ಲಷ್ಟು ಬ್ರಹ್ಮಾಂಡಗಳನ್ನು ಅಂದುಕೊಂಡಿದ್ದಾವೆ. ಅವೆಲ್ಲವೂ ನನ್ನ ಇಚ್ಛೆಯಂತೆ ನಡೆಯುತ್ತಿದ್ದಾವೆ, ನನ್ನ ಆಶ್ರಯದಲ್ಲಿ ನಡೆಯುತ್ತಿದ್ದಾವೆ. ಪರಮದೇವಿಯ ಕರ್ತವ್ಯವಿರುವುದು ಇದು. ಪರಮದೇವಿಯ ಕರ್ತವ್ಯ. ಹೋಗಿರಿ, ಇದು ಈ ರೀತಿ ದೇವಿ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಈ ಜಗತ್ತಿನ ಅಧಿಕಾರ, ಸೃಷ್ಟಿ ಸ್ಥಿತಿ ಲಯದ ಅಧಿಕಾರ ಕೊಡಬೇಕಾದ್ರೆ ಕೊಟ್ಟು ಹೇಳ್ತಾಳೆ. ಆಮೇಲೆ ಇನ್ನೊಂದು ಮಾತು ಹೇಳ್ತಾಳೆ, ಕೇಳಿ. ದೇವಿ ಕೊಟ್ಟು ಇದೆಲ್ಲ ಹೇಳಿದ್ಮೇಲೆ ನನಗೆ ಕೇಳ್ತಾಳೆ, ನಾನು ಪೂರ್ತಿ ಓದೋದಿಲ್ಲ, ಸಾರಾಂಶ ಹೇಳ್ತೇನೆ. ಯಾವ ನೀಚನು ನನಗೆ ನಿಮಗೆ ಭಾವದಿಂದ ಭೇದವ ಮಾಡುವನು, ಆ ಅಧಮನು ಸದಾ ನರಕದಲ್ಲಿ ಬೀಳುವನು. ಯಾವನು ನನ್ನನ್ನು ನಿಮ್ಮನ್ನು ಒಂದೆಂದು ತಿಳಿಯುವನು ಅವನೇ ಪುಣ್ಯವಂತನು. ಇದರ ಅರ್ಥ ಏನಂತಂದರೆ, ಬ್ರಹ್ಮ ವಿಷ್ಣು ಮಹೇಶ್ವರರು ಬೇರೆ ಅಲ್ಲ, ದೇವಿ ಬೇರೆ ಅಲ್ಲ. ಯಾವೊಬ್ಬ ವ್ಯಕ್ತಿ ಅಜ್ಞಾನದಿಂದ ಬ್ರಹ್ಮ ಬೇರೆ, ದೇವಿ ಬೇರೆ, ವಿಷ್ಣು ಬೇರೆ, ಶಿವ ಬೇರೆ ಅಂತ ಭೇದ ಭಾವ ಮಾಡಿ ಭಕ್ತಿನ ತೋರಿಸ್ತಾನೋ ಅದು ಅಂಥವನನ್ನು ದೇವಿ ಇಷ್ಟಪಡೋದಿಲ್ಲ. ಬ್ರಹ್ಮನ ಪೂಜೆ ದೇವಿಯ ಪೂಜೆ, ದೇವಿಯ ಪೂಜೆ ಬ್ರಹ್ಮನ ಪೂಜೆ, ವಿಷ್ಣುವಿನ ಪೂಜೆ ದೇವಿ ಪೂಜೆ, ದೇವಿ ಪೂಜೆ ವಿಷ್ಣುವಿನ ಪೂಜೆ, ರುದ್ರನ ಪೂಜೆ ದೇವಿ ಪೂಜೆ, ದೇವಿ ಪೂಜೆ ರುದ್ರನ ಪೂಜೆ. ಇದು ದೇವಿ ಇಷ್ಟಪಡ್ತಾಳೆ. ಈ ರೀತಿ ಭಜಿಸುವವನು, ಭಕ್ತಿ ತೋರಿಸುವವನು ಪುಣ್ಯವಂತ ಎಂದು ಹೇಳ್ತಾಳೆ. ಮುಂದಿನ ಇದರನ್ನೇ ಇದೆ, ಅದು ನೀವು ಓದಿಕೊಳ್ಳಿ. ನಿಮ್ಮ ಭಜನೆಯೇ ಎನ್ನ ಭಜನೆಯು, ನಿಮ್ಮ ಸ್ತುತಿಯೇ ಎನ್ನ ಸ್ತುತಿಯು, ನಿನ್ನ ಮೂರ್ತಿಗಳೇ ನನ್ನ ಮೂರ್ತಿಯು. ಇದು ನಿಜವಾಗಿ ಸತ್ಯವಿರೋದು. ಯಾರು ಬ್ರಹ್ಮ ವಿಷ್ಣು ಮಹೇಶ್ವರರು ಯಾರು ನಿಮ್ಮನ್ನು ಭಜಿಸ್ತಾರೋ, ಆರಾಧಿಸ್ತಾರೋ ಅದು ನನಗೇ ತಲುಪುತ್ತದೆ. ಯಾರು ನಿಮ್ಮನ್ನು ಸ್ಮರಣೆ ಮಾಡ್ತಾರೋ ಅದು ನನ್ನ ಸ್ಮರಣೆಯಾಗಿರುತ್ತದೆ. ಯಾರು ನಿಮ್ಮ ಮೂರ್ತಿಗಳ ಪೂಜೆ ಮಾಡ್ತಾರೋ ಅದು ನನ್ನ ಮೂರ್ತಿಯ ಪೂಜೆಯಾಗಿರುತ್ತದೆ. ಇದು ಸತ್ಯ. ಸುಮ್ಮನೆ ನಡೆಯಿರಿ ಎನ್ನುತ್ತಾ ಎಲ್ಲರನ್ನು ಮೂರನ್ನು ಅಪ್ಪಿಕೊಳ್ಳುತ್ತಾ ಆಕಾಶದಲ್ಲಿ ಕಾಣದಂತಾದಳು, ಅದೃಶ್ಯರಾಗುತ್ತಾಳೆ ದೇವಿ. ಎಷ್ಟು ಭರವಸೆಯನ್ನು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಎಷ್ಟೊಂದು ಭರವಸೆಯನ್ನು ಕೊಟ್ಟು ಆಕಾಶ ಮಾರ್ಗದಲ್ಲಿ ಬಂದ ದೇವಿ ತನ್ನ ಬ್ರಹ್ಮಾದಿಗಳಿಂದ ಸೇವಕರೊಂದಿಗೆ ಮಾಯವಾಗಿಬಿಡ್ತಾಳೆ, ಅದೃಶ್ಯವಾಗಿಬಿಡ್ತಾಳೆ. ಆಗ ಈ ಮೂರು ಮಕ್ಕಳು ಏನಾದರೂ ಅಧಿಕಾರ ಕೊಟ್ಟು ಹೋಗ್ತಾರೆ. ಬ್ರಹ್ಮ ಸೃಷ್ಟಿ ಮಾಡಬೇಕು, ವಿಷ್ಣು ನಡೆಸಬೇಕು ಜಗತ್ತನ್ನು, ಆಮೇಲೆ ರುದ್ರ ಪ್ರಳಯ ಮಾಡಬೇಕು, ಲಯ ಮಾಡಬೇಕು. ಈ ಅಧಿಕಾರ ತಗೊಂಡು ಪಡಿತಾರೆ ದೇವಿಯಿಂದ. ಪಡೆದ ಮೇಲೆ ದೇವಿಯು ಕಾಣದೆ ಹೋಗಲು ನೆರೆದ ಪ್ರಜೆಗಳು ಕಾಣೋದು. ಆ ದೇವಿ ಅಷ್ಟೇ ಅದೃಶ್ಯ ಅಲ್ಲ, ಹಾಗೆ ಜೊತೆ ಬಂದಂಥ ಸಹಸ್ರಾರು ಬ್ರಹ್ಮ ವಿಷ್ಣು ಮಹೇಶ್ವರ ಸೇವಕರು, ಸಾರಗಳು, ವೇದಗಳು ಎಲ್ಲ ಯಾರು ಬಂದಿರ್ತಾರಲ್ಲ ಆಕಾಶದಲ್ಲಿ ಎಲ್ಲರೂ ಮಾಯ ಬಿಡ್ತಾರೆ. ಹ್ಯಾಂಗೆ ಬಂದು ಹೋದ್ರಂದರೆ ಕನಸಿನಾಗ ಬಂದು ಹೋಗ್ತಾರಲ್ಲ, ಕನಸಲ್ಲಿ ಬಂದು ಹೋದಂಗಾಗಿತ್ತು. ಇಲ್ಲಿಗೆ 2ನೇ ಅಧ್ಯಾಯ ಮುಗಿಯಿತು. ದ್ವಿತೀಯೋಧ್ಯಾಯ ಸಂಪೂರ್ಣಂ ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವೈರ ಚರಣ ಪದ್ಮದ್ಭಿರೇಫ ಶ್ರೀ ಚಿದಾನಂದಾವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯೋಳು ತ್ರಿಮೂರ್ತಿಗಳಿಗೆ ವರಪ್ರಧಾನ ನಾಮ ದ್ವಿತೀಯೋಧ್ಯಾಯ ಸಂಪೂರ್ಣಂ. ಈಗ ಪೂಜೆಯನ್ನು ಮಾಡಬೇಕು. ಗಂಗೆಯನ್ನು ಅರ್ಪಿಸಿದ್ದೇನೆ, ಅರಿಶಿಣವನ್ನು ಅರ್ಪಿಸ್ತಾ ಇದ್ದೇನೆ.
ಅರಿಶಿನ ಕುಂಕುಮವನ್ನು ಅರ್ಪಿಸ್ತಾ ಇದ್ದೇನೆ. ಓಕೆ, ಹೂವು ಪುಷ್ಪವನ್ನು ಅರ್ಪಿಸಿದ್ದೇನೆ. ಪೂರ್ವತಿರುತ್ತದೆ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸ್ತಬ್ಧತಾ ನಮಸ್ತಸ್ಮೈ ನಮಸ್ತಸ್ಮೈ ನಮೋ ನಮಃ. ಓಂ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ಶಿವೇ ನಮೋಸ್ತುತೆ. ಈಗ ಆರತಿ ಮಾಡುವ. ಓಂ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸಕ್ಕರೆ ತುಪ್ಪದ ನೈವೇದ್ಯ. ಓಂ ದೀಪಂ ಅರಿಶಿನ ಚಂದನಂ ಪುಷ್ಪಂ ಧೂಪಂ ಘಂಟನಾದಂ ನೈವೇದ್ಯಂ ಸಮರ್ಪಯಾಮಿ. ಇಲ್ಲಿಗೆ 2ನೇ ಅಧ್ಯಾಯ ಮುಗಿಯಿತು. 3ನೇ ಅಧ್ಯಾಯಕ್ಕೆ ಮುನ್ನಡೆಯುವ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಐಕಾನ್ ಬೆಲ್ಲನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.